ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಸಿಬಿಐನಿಂದ ಅರೆಸ್ಟ್ ಆಗಿದ್ದ ಮಾಜಿ ಮಂತ್ರಿ ಜನಾರ್ದನ ರೆಡ್ಡಿ ಪುರಪ್ರವೇಶವನ್ನ ಮಾಡಿದ್ದಾರೆ. ಕೊನೆಗೂ ತಮ್ಮ ಮೌನವನ್ನು ಮುರಿದಿದ್ದಾರೆ. ಗಣಿ ಕೇಸಲ್ಲಿ ಸಿಬಿಐ ಅರೆಸ್ಟ್ ಮಾಡಿದ್ದಕ್ಕೆ ಪರೋಕ್ಷವಾಗಿ ಸಿಬಿಐ ಹಾಗೂ ಕಾಂಗ್ರೆಸ್ಗೆ ತಿರುಗೇಟು ಕೊಟ್ಟಿದ್ದಾರೆ. 5 ವರ್ಷಗಳ ನಂತರ ಪುತ್ರಿಯ ವಿವಾಹದ ನೆಪದಲ್ಲಿ ತವರು ಜಿಲ್ಲೆ ಬಳ್ಳಾರಿಗೆ ಆಗಮಿಸಿರುವ ಜನಾರ್ದನ ರೆಡ್ಡಿ ತಮಗೆ ಸಿಕ್ಕ ಅಭೂತಪೂರ್ವ ಸ್ವಾಗತದಿಂದ ಖುಷಿಯಾಗಿ ಹೋದರು. ಬಳಿಕ ಮಾತನಾಡಿದ ಅವರು, ಅಂದು ಹಗರಣದಲ್ಲಿ ತಮ್ಮನ್ನು ಅವಮಾನ ಮಾಡಿ ಸಿಬಿಐನವರು ಬಂಧಿಸಿದ್ರು, ಆದರೆ ಇವತ್ತು ಜನರು ನನಗೆ ಸನ್ಮಾನ ಮಾಡಿ ಸ್ವಾಗತ ಮಾಡಿದ್ರು ಅಂತ ಪರೋಕ್ಷವಾಗಿ ತಿರುಗೇಟು ಕೊಟ್ಟರು. 5 ವರ್ಷಗಳ ನಂತರ ಬಳ್ಳಾರಿಗೆ ಆಗಮಿಸಿರುವುದು ನನಗೆ ಖುಷಿ ತಂದಿದೆ, ಮಾತುಗಳೇ ಬರ್ತಿಲ್ಲ ಅಂತ ಅಂದರು. ಈ ಮೂಲಕ ತಮಗೆ ಎಷ್ಟು ಜನ ಬೆಂಬಲವಿದೆ, ತಮ್ಮ ರಾಜಕೀಯ ಶಕ್ತಿ ಇನ್ನೂ ಹೇಗಿದೆ, ನಾನು ಯಾರಿಗೇನು ಕಮ್ಮಿ ಇಲ್ಲ ಎಂಬಂತೆ ಮಾತನಾಡಿದ್ರು. ಆದರೆ ಜನಾರ್ದನ ರೆಡ್ಡಿ ಇನ್ನೂ ಸ್ವತಂತ್ರರಾಗಿಲ್ಲ ಅನ್ನೋದು ಸತ್ಯ ಅಷ್ಟೇ. ಅವಮಾನ ಮಾಡಿ ಕರ್ಕೊಂಡು ಸನ್ಮಾನ ಮಾಡಿ ಇಲ್ಲಿ ಹುಟ್ಟಿ ಬೆಳೆದಿರೋದಕ್ಕೆ ನನ್ನ ಪೂರ್ವ ಜನ್ಮದ ಪುಣ್ಯ. ಅಣ್ಣ ತಮ್ಮ ಹೇಳ್ತಾ ಇದ್ರು, ಅಣ್ಣ ನೀನು ಬಳ್ಳಾರಿ ಬಿಡ್ಬೇಡ ಅಂದ್ರೆ ನಾನು ಕೋರ್ಟ್ ಮುಂದೆ ಜಡ್ಜಿಗೆ ನಾನು ಕೇಳಿದ್ದು ಇಷ್ಟ, ನೀವು ನನ್ನ ಏನಾದರೂ ಮಾಡಿ ನೀವು ನನ್ನ ಬಳ್ಳಾರಿ ಜೈಲಲ್ಲಿ ಇಟ್ಟರು ಕೂಡ ಬೇರೆ ಊರುಗಳಲ್ಲಿ ನಾನು ಇಡಬೇಡಿ, ನೀವು ನನ್ನ ಊರಿಗೆ ನೀವು ಕಳಿಸಿದ್ರೆ ಸಾಕು ಅಂತ ಹೇಳಿದೆ ನಾನು. ಸರ್, ಇವತ್ತು ಏನು ಪ್ರವೇಶ ಅಂತ ಅಂದ್ರಿ ರೆಡ್ಡಿ ಗಣಿಧಣಿಗಳದ್ದು, ಇವತ್ತು ಕಂಡಂತಹ ಅದ್ಧೂರಿ ಸ್ವಾಗತ. ಪುರಪ್ರವೇಶ ಅಂದೆ, ರಾಜ ಮಹಾರಾಜರುಗಳನ್ನ ಮಾತ್ರ ನಾವು ಪುರಪ್ರವೇಶ ಎಂದು ಬಣಿಸುತ್ತೇವೆ, ಶ್ರೀಸಾಮಾನ್ಯರನ್ನ ಪುರಪ್ರವೇಶ ಮಾಡಿದರು ಅಂತ ಹೇಳುವುದಿಲ್ಲ. ಏನಿವರು ಗಣಿಧಣಿಗಳು, ಮತ್ತೆ ಅದನ್ನ ಪುರಪ್ರವೇಶ ಅಂದ್ರೆ ಇನ್ನೇನು ಹೇಳಿ. ತಲೆಯಲ್ಲಿ ಬುದ್ಧಿ ಅನ್ನೋದು ಒಂದಿದ್ರೆ, ಆಗಿರುವ ಘಟನಾವಳಿಗಳನ್ನು ಮರೀದೇ ಇದ್ದಿದ್ರೆ ಹಿ ವುಡ್ ನಾಟ್ ಹವ್ ಡನ್ ದಿಸ್. ಇಟ್ ಶೋಸ್ ಹಿ ರೆಫ್ಯೂಸಸ್ ಟು ಲರ್ನ್ ಲೆಸನ್. ಪಾಠ ಕಲಿಯೋದಕ್ಕೆ ತಯಾರಿ ಇಲ್ಲ ಮನಸ್ಸಿನಲ್ಲಿ. ಹಾಗಾಗಿ ಇವ್ರುಗಳು ಜನ ಬಂದು ಸೇರಿದ ಕೂಡಲೇ ನ್ಯಾಯಾಲಯದಲ್ಲಿ ಪ್ರಕರಣಗಳು ಇತ್ಯರ್ಥವಾಗಿದೆ ಅಂದಲ್ಲ. ಹಾಗಾಗಿ ಅವರು ಆರೋಪಿ ದೋಷಿ ಅಂತಲೂ ನಾನು ಹೇಳ್ತಿಲ್ಲ. ನಾಳೆ ನ್ಯಾಯಾಲಯ ಅವ್ರನ್ನ ನೀನು ತಪ್ಪು ಮಾಡಿಲ್ಲಪ್ಪ ಅಂತಾನೆ ಕಳಿಸ್ಕೊಡ್ಬೋದು. ಅಂದ್ರೆ ಸರ್, ನ್ಯಾಯಾಲಯದಲ್ಲಿ ಕೇಸ್ಗಳು ಇತ್ಯರ್ಥ ಆಗೋವರೆಗೂ ಕೂಡ ಅವ್ರು ಏನೂ ಮಾತನಾಡಬಾರ್ದು. ಅಲ್ಲ, ಮಾತನಾಡುವುದು ಬೇರೆ, ಬಹಿರಂಗ ನಡವಳಿಕೆ ಬೇರೆ, ಎರಡೂ ಬೇರೆ ಬೇರೆ. ಪ್ರಜಾಪ್ರಭುತ್ವದಲ್ಲಿ ಸೌಜನ್ಯವೆನ್ನುವುದು ಮೊದಲಿರಬೇಕು, ದಿಮಾಕು ಅನ್ನುವುದು ಇರಲೇ ಕೂಡದು. ಪ್ರಜಾಪ್ರಭುತ್ವದಲ್ಲಿ ಮಾಡಿರುವ ಸಮಸ್ಯೆಗೆ ದೀರ್ಘಕಾಲದ ನಂತರ ಬಳ್ಳಾರಿಗೆ ಹೋದಾಗ ಜನ ಸೇರಿಸಿದ್ರೋ ದಟ್ಸ್ ಎ ಡಿಫರೆಂಟ್ ಕ್ವಶನ್. ಅದು ಅವರವರಿಗೆ ಬಿಟ್ಟದ್ದು. ಯಾರು ಮಾಡಿದ್ರು ಅವ್ರಿಗೆ ಗೊತ್ತು ಏನಾಗಿತ್ತು ಅನ್ನೋದು, ನನಗೆ ಸಂಬಂಧವಿಲ್ಲ. ಅದು ಜನ ಸೇರಿದ್ರು ಅಂದ ತಕ್ಷಣ, ಮೈಕ್ ಸಿಕ್ಕಿದ ತಕ್ಷಣ ಬಾಯಿಗೆ ಬಂದಂಗೆ ಮಾತಾಡೋದಾದ್ರೆ ಹೀಗೆ ಆಗುತ್ತೆ. ಇಟ್ಸ್ ಎ ವೆರಿ ವೆರಿ ರಾಂಗ್ ಥಿಂಗ್. ಇದು ನ್ಯಾಯಾಲಯದ ಒಳಗಡೆ ನಡೆಯುತ್ತಿರುವಂತಹ ವಿಚಾರಣೆಗಳಿಗೆ ಒಂದು ರೀತಿಯ ಅವಮಾನ. ಯಾಕೆ ಇತ್ಯರ್ಥ ಆಗಿಲ್ಲ? ಅವತ್ತು ನನ್ನನ್ನು ಅವಮಾನ ಮಾಡಿದರು, ಇವತ್ತು ನನ್ನನ್ನು ಸನ್ಮಾನ ಮಾಡಿದ್ದೀರಿ. ಅವಮಾನವೋ ಸನ್ಮಾನವೋ ಎರಡೂ ಇತ್ಯರ್ಥ ಆಗಬೇಕು. ಜನಾರ್ದನ್ ರೆಡ್ಡಿ ತಪ್ಪು ಮಾಡಿದ್ದಾರೆ ಅಂತ ಇನ್ನೂ ಹೇಳಕ್ತಾ ಇಲ್ಲ ಸರ್. ಹಾಗೆ ನೋಡಿದ್ರೆ ಬಹಳಷ್ಟು ರಾಜಕಾರಣಿಗಳ ಕೇಸ್ಗಳು ನ್ಯಾಯಾಲಯಗಳಲ್ಲಿ ಪೆಂಡಿಂಗ್ ಅಲ್ಲಿ ಇದ್ರೂ ಕೂಡ ಅವರು ಎಲೆಕ್ಷನ್ ಕಂಟೆಸ್ಟ್ ಮಾಡಿ ಬಹಳಷ್ಟು ಆರೋಪ ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ದಾರೆ. ಕಂಟೆಸ್ಟ್ ಮಾಡೋದು ಬೇರೆ, ಜನಾರ್ದನ ರೆಡ್ಡಿ ಅವರ ಪ್ರಕರಣ ಬೇರೆ, ಎರಡು ಬೇರೆ ಬೇರೆ. ಜನಾರ್ದನ ರೆಡ್ಡಿ ಅವರ ಮೇಲಿದ್ದಂತಹ ಆರೋಪಗಳ ಪೈಕಿ ಒಂದು, ಏನೋ ದುಡ್ಡು ಮಾಡಿದ್ರು, ಗಣಿ ಲೂಟಿ ಮಾಡಿಬಿಟ್ರು, ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು, ಅಕ್ರಮ ಸಂಪಾದನೆ ಮಾಡಿದ್ರು, ಡ್ಯಾಶ್. ಜೊತೆಗೆ ನಿಮ್ಮ ಆಡಳಿತದ ಶೈಲಿ ಬಳ್ಳಾರಿಯನ್ನು ಯಾವ ರೀತಿ ಆವರಿಸಿಕೊಂಡಿತ್ತು ಅನ್ನೋದು ನಿಮ್ಮ ಮೇಲಿದ್ದ ಆರೋಪನೇ. ಹಾಗಿದ್ದಾಗ ಜನ ನಿರೀಕ್ಷೆ ಮಾಡ್ತಿರ್ತಾರೆ ಇನ್ಯಾವ ರೀತಿಯ ನಡವಳಿಕೆಗಳು ಬರುತ್ತವೆ ಅನ್ನೋದನ್ನು. ದಟ್ಸ್ ವಾಟ್ ದೇ ಶುಡ್ ವಾಚ್. ಜನ ಅದನ್ನು ವಾಚ್ ಮಾಡಲ್ಲ ಅಂತಂದರೆ ನಮಗೆ ಸಂಬಂಧ ಇಲ್ಲ. ನಾಳೆ ಅವ್ರನ್ನೇ ಅಲ್ಲ, ಪೂಲನ್ ದೇವಿನೂ ಆಯ್ಕೆ ಮಾಡಿದ್ದಾರೆ ಈ ದೇಶದಲ್ಲಿ ಜನ, ಹಂಗೇನು ಅಲ್ವಲ್ಲ. ಲಾಲು ಪ್ರಸಾದ್ ಯಾದವ್ನ ಪುತ್ರರನ್ನ ನಮ್ಮ ಜನ ಎತ್ತಿ ಕುಣಿದಾಡ್ಕೊಂಡು ಎಲೆಕ್ಟ್ ಮಾಡಿದ್ದಾರೆ, ಹಾಗೇನಿಲ್ವಲ್ಲ. ನನ್ನ ಮಾತೇ ಆಡಬಾರ್ದು ಅನ್ನೋದನ್ನಲ್ಲ, ಮಾತಾಡೋದಕ್ಕೆ ಹಕ್ಕನ್ನು ಯಾರೂ ಕಸ್ಕೊಳ್ಳೋಕ್ಕಾಗಲ್ಲ ಅವ್ರಿಗೆ. ಅಥವಾ ಅವ್ರ ಮೇಲೆ ಆರೋಪ ಬಂದ ತಕ್ಷಣ ಸರಿ ಅಂತಾನು ಕಾಂಗ್ರೆಸ್ನ ಟೀಕೆ ಮಾಡೋದು, ಕಾಂಗ್ರೆಸ್ನ ಟೀಕೆ ಮಾಡೋದು ಸರಿ, ಬೇಕಾದ್ರೆ ಮಾಡ್ಕೊಳ್ಳಿ. ಬಿಕಾಸ್ ದಟ್ ಈಸ್ ಪೊಲಿಟಿಕಲ್. ಅದು ರಾಜಕಾರಣದಲ್ಲಿದೆ, ಅದು ರಾಜಕೀಯದಲ್ಲಿ ನೀವು ಹೇಳ್ಬೋದು ಕಾಂಗ್ರೆಸ್ನವರು ಪಿತೂರಿ ಮಾಡಿ ನನ್ನ ಇದರೆಲ್ಲ ಸಿಕ್ಕಾಕ್ಸಿದ್ದಾರೆ, ಆದರೆ ನನಗೆಲ್ಲ ಒಂದು ನಂಬಿಕೆ ಇದೆ, ನ್ಯಾಯಾಲಯದ ಬರ್ತೀನಿ, ಈಗ ನೀವು ಜನ ಸೇರಿದ್ದೀರಿ, ಇದು ಸಮಯ ಅಲ್ಲ, ಇದಕ್ಕೆಲ್ಲ ನಾವಿನ್ನೂ ಮುಕ್ತರಾಗಿ ಹೊರಕ್ಕೆ ಬಂದ ಮೇಲೆ ಇದಕ್ಕೆಲ್ಲ ಸಮಯ ಕಾದಿದೆ ಅಂತ ಹೇಳಬೇಕಾಗಷ್ಟೇ. ಯು ಕೆನಾಟ್ ಗೋ ಬಿಯಾಂಡ್ ದಟ್. ಎಕ್ಸಿಬಿಷನ್ ಆಫ್ ವೆಲ್ತ್, ಸಂಪತ್ತಿನ ಅನಾವರಣವನ್ನು ಮಾಡುವುದಾದರೆ
ಜನ ಅದನ್ನು ಹೇಸಿಗೆಯಿಂದ ನೋಡಬೇಕು. ಜನಾರ್ದನ್ ರೆಡ್ಡಿ ಆದರೂ ಅಷ್ಟೇ, ಯಡಿಯೂರಪ್ಪ ಆದರೂ ಅಷ್ಟೇ, ಕುಮಾರಸ್ವಾಮಿ ಆದರೂ ಅಷ್ಟೇ, ಸಿದ್ದರಾಮಯ್ಯ ಆದರೂ ಅಷ್ಟೇ. ಪ್ರಜಾಪ್ರಭುತ್ವದಲ್ಲಿ ಈ ಸಂಪತ್ತಿನ ಈ ವಿಜೃಂಭಣೆಗೆ ಜಾಗ ಇಲ್ಲ. ನೀವು ಸೇವಕರ ರೂಪದಲ್ಲಿ ಇರುತ್ತೀರಿ ಅಂತ ಪ್ರಜಾಪ್ರಭುತ್ವ ನಂಬಿದೆ. ರಾಜರ ರೂಪದಲ್ಲಿ ಪ್ರತ್ಯಕ್ಷರಾಗಿ ಆಶೀರ್ವಾದ ಕೊಡುವುದಕ್ಕೆ, ವರ ಕೊಡುವುದಕ್ಕೆ ನೀವು ದೇವರುಗಳಲ್ಲ ಅನ್ನೋದನ್ನು ತಿಳ್ಕೋಬೇಕು ಲೀಡರ್ಗಳು. ದೇ ಡು ನಾಟ್ ರಿಯಲೈಸ್ ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ಗೆದ್ದು ಹೋದವನು ರಾಜ, ಸೋತವನು ಸಾಕ್ತ. ಹಾಗಾಗಿ ಈ ಹಂತಕ್ಕೆ ಬರ್ತಾ ಇರೋದು. ಜನನೂ ಹಾಗೆ ನಮ್ಮಲ್ಲಿ ಹೀರೋಯಿಸಮ್ ಬೇಕು. ಅವ್ರಿಗೆ ಯಾರು ಒಂದು ಬೇಕಷ್ಟೇ, ಅವನ ಕಡೆ ಹೋಗ್ತಾ ಇರ್ತಾರೆ ಅವ್ರ ಪಾಡ್ಗವರು. ಅವರು ಆಲೋಚನೆ ಮಾಡಲ್ಲ ಅದನ್ನೆಲ್ಲ. ಜನಾರ್ದನ ರೆಡ್ಡಿಯ ಸ್ವಾಗತ, ಊರಿಗೆ ಹೋಗಿದ್ದೆಲ್ಲ ಸರಿ, ಮಗಳ ಮದುವೆ, ನಾನು ಯಾರನ್ನೋ ಕರಿಬೇಕು, ನ್ಯಾಯಾಲಯ ಅನುಮತಿ ಕೊಟ್ಟಿದೆ, ಫೇರ್, ಪರ್ಫೆಕ್ಟ್ಲಿ ಆಲ್ ರೈಟ್. ಹಂಗಂಬಿಟ್ಟು ಲೈಫ್ ಲಾಂಗ್ ನೀವು ಬಳ್ಳಾರಿಗೆ ಹೋಗಬೇಡ ಅಂತಂದರೆ ಅದೆಂಗಾಗುತ್ತೆ? ಹಂಗಾಗಲ್ಲ. ಆದರೆ ಅದಾದ ಮೇಲಿನ ನಡವಳಿಕೆಗಳ ಬಗ್ಗೆ ಎಚ್ಚರಿಕೆಯಿಂದಿರೋದು ಒಳ್ಳೆಯದು. ನಾನೇನು ಅನ್ಕೊಂಡೆ, ಅವ್ರು ಬಿಡುಗಡೆ ಆದಮೇಲೆ ಹಿ ಹ್ಯಾಸ್ ಲರ್ನ್ಟ್ ಎ ಲೆಸನ್ ಟು ಅಂಡರ್ಸ್ಟ್ಯಾಂಡ್ ದ ಸಿಸ್ಟಮ್ ಅಂತ ಅನ್ಕೊಂಡಿದ್ದೆ. ಕಾಣಿಸ್ತಿಲ್ಲ, ಅಥವಾ ಮುಂದೆ ಕಾಡುತ್ತೋ ನಂಗೆ ಗೊತ್ತಿಲ್ಲ. ಜನ ಎದುರುಗಡೆ ಸಿಕ್ಕಿದ ತಕ್ಷಣ ಉದ್ವೇಗಕ್ಕೆ ಬಿಟ್ಟರೆ ಇನ್ನೊಂದು ಪ್ರಾಬ್ಲಮ್ ಬರುತ್ತೆ ಅಷ್ಟೇ. ಯಾರಾದರೂ ಅಷ್ಟೇ, ನಾಳೆ ಆಸ್ತಿಯನ್ನ ಈ ರೀತಿ ಪ್ರಕಟ ಮಾಡುವ ಯಾರಾದರೂ ಪ್ರಜಾಪ್ರಭುತ್ವದಲ್ಲಿ ಇರಲಿಕ್ಕೆ ಲಾಯಕ್ಕಿಲ್ಲ ಅಂತಾನೆ ಹೇಳಬೇಕು. ಎಲ್ಲಿಂದ ಬಂತು ಆಸ್ತಿ? ಬಸ್ಸಿನಲ್ಲಿ ಕಂಡಕ್ಟರ್ ಹಿಂದ್ಗಡೆ ಇದ್ರೆ ಮುಂದ್ಗಡೆ ಬಿಸಿ ಬಾಗಿಲಿಂದ ಹತ್ತೋರು, ಇನ್ನೊಬ್ರದ್ದು ಕೈಯಲ್ಲಿ ದುಡ್ಡಿಸ್ಕೊಳ್ತಾ ಇದ್ದಂಥವ್ರು ಎಲ್ಲಿಂದ ಬಂತು ಆಸ್ತಿ? ಏನು? ಮನೆ ಕಟ್ಟಿದ್ರು, ಕಷ್ಟಪಟ್ಟು ಕಟ್ಟಿದ್ದಾರೆ, ಒಂದು ಕಾರ್ ತಗೊಂಡಿದ್ದಾರೆ, ಫೇರ್ ಎನಫ್. ಒಂದೆಲ್ಲ ಇನ್ನೊಂದೇನೋ ಒಂದು ಸಣ್ಣದಾಗೇನೋ ಒಂದು ಆಗಿದೆ, ಫೇರ್ ಎನಫ್. ಎಲ್ಲಿಂದ ಬರುತ್ತೆ ಈ ಆಲೋಚನೆಗೂ ಮೀರಿದಂತಹ ಆಸ್ತಿಗಳು? 50,000 ಕೋಟಿ ಅಂತೆ, 10,000 ಕೋಟಿ ಅಂತೆ, 6,000 ಕೋಟಿ ಅಂತೆ. ಹೌ ಟೀಚ್ ದಟ್ ಟೆಕ್ನಿಕ್ ಜನಗಳಿಗೆ, ಕರ್ನಾಟಕ ರಾಜ್ಯದ ಜನಕ್ಕೆ ದಯವಿಟ್ಟು ಎಲ್ಲರೂ. ನಾನು ಎಲ್ಲರನ್ನೂ ಸೇರಿಸಿ ಹೇಳ್ತಿರೋದು, ಬರೀ ಜನಾರ್ದನ್ ರೆಡ್ಡಿ ಅಲ್ಲ. ದಯಮಾಡಿ ಆ ತಂತ್ರಗಾರಿಕೆಯನ್ನು ಈ ರಾಜ್ಯದ ಜನರಿಗೆ ನೀವು ಹೇಳಿಕೊಟ್ಟು ಬಿಟ್ಟರೆ ನಾವು ನಿಮ್ಮನ್ನು ಬಂದು ಆಶ್ರಯ ಮನೆ ಕಟ್ಟಿಕೊಡುವುದರೇ, ಸ್ವಚ್ಛ ಭಾರತದಲ್ಲಿ ನನಗೊಂದು ಟಾಯ್ಲೆಟ್ ಕಟ್ಟಿಕೊಡುವುದರೇ, ನನ್ನ ಮನೆ ಮುಂದೆ ಚರಂಡಿ ಮಾಡಿಕೊಡುವುದರೇ, ನನ್ನ ಮನೆಗೊಂದು ಬುಡ್ಡಿ ದೀಪ ಕೊಡಪ್ಪ ದೊರೆ ಅಂತ ಕೇಳೋ ಅವಶ್ಯಕತೆನೇ ಇಲ್ವೇ? ನಾವೇ ದುಡ್ಕೊಂಡ್ಬಿಡ್ತೀವಿ. ದುಡ್ಕೊಳ್ಳೋದೇನು ಬಂತು? 3 ಲೈಟ್ಗೆ 6 ಲೈಟ್ ಹಾಕತ್ತೀವಿ ನಾವು. ಹೇಳ್ಕೊಟ್ಬಿಡಿ ನಮ್ಗೆ ತಂತ್ರಗಾರಿಕೆಯನ್ನ, ಹೆಂಗೆ ಮಾಡುವುದು ಈ ರೀತಿ ಹಣವನ್ನ. ತಲೆ ಹೊಡೆದೋ, ಇನ್ನೊಬ್ಬನ ರಕ್ತ ಹೀರೋ, ಯಾವೊಂದೋ ಮನೆ ಹಾಳು ಮಾಡೋ, ಜನರು ದುಡ್ಡು ತಿಂದೋ, ಹೆಂಗೆ ಹೇಳ್ಕೊಡಿ ಒಲಿ. ನಮ್ಗೊಂದು ಮಾರ್ಗ ಹೇಳ್ಕೊಟ್ಬಿಡಿ. ಅದು ಯಾವ ಮಾರ್ಗ ಆದ್ರೂ ನಾವು ಮಾಡ್ಕೊಂಡ್ಬಿಡ್ತೀವಿ ಬೇಕಾರೆ. ದಟ್ ಇಸ್ ವಾಟ್ ಪೀಪಲ್ ಶುಡ್ ಫೀಲ್. ಆಸ್ತಿಗಳನ್ನ ಮಾಡಿದವ್ರನ್ನ ಹಾಗೆ ತಪ್ಪದು. ಇಟ್ಸ್ ನಾಟ್ ಫೇರ್. ಅಷ್ಟೇ. ಮುಂದಕ್ಕೆ ಹೋಗೋಣ. ಉತ್ತರ ಭಾರತದಲ್ಲಿ ಶಾಸಕರು, ಮಂತ್ರಿ ಮಹೋದಯರು ಬಾಡಿ ಗಾರ್ಡ್ಗಳಿಂದ, ಗನ್ ಮ್ಯಾನ್ಗಳಿಂದ ಸೇವೆ ಮಾಡಿಸ್ಕೊಳ್ಳೋದನ್ನ ನಾವು ನೋಡಿದ್ದೀವಿ. ಆದರೆ ಈಗ ನಮ್ಮ ರಾಜ್ಯದಲ್ಲೇ ಇಂತಹ ಘಟನೆ ನಡೆದಿದೆ. ಜಲಸಂಪನ್ಮೂಲ ಸಚಿವ MB ಪಾಟೀಲ್ ಸಾಹೇಬರು ಈಗ ಒಂದು ದೊಡ್ಡ ವಿವಾದಕ್ಕೆ ಸಿಲುಕಿದ್ದಾರೆ. ಬಿಜಾಪುರ ಸಮೀಪದ ಭೂತನಾಳ ಕೆರೆ ವೀಕ್ಷಣೆ ಸಂದರ್ಭದಲ್ಲಿ ಸಚಿವರು ಚಪ್ಪಲಿ ಸೇವೆ ಮಾಡಿಸ್ಕೊಂಡಿದ್ದಾರೆ. ಅಂದ್ರೆ ಸರ್ಕಾರ ಕೊಟ್ಟಿರೋ ಗನ್ಮ್ಯಾನ್ ಕೈಯಿಂದ ಚಪ್ಪಲಿ ಬಿಚ್ಚಿಸಿ ಹಾಕಿಸಿಕೊಳ್ಳುವ ಸೇವೆ ಮಾಡಿಸ್ಕೊಂಡಿದ್ದಾರೆ. ಪ್ಯಾಂಟಲ್ಲಿ ಕೊಳೆಯಾಗುತ್ತೋ ಅಂತ ಅದನ್ನು ಕೂಡ ಮಡಿಸಿಸ್ಕೊಂಡಿದ್ದಾರೆ. ಗದಗದ ಭೂತನಾಳ ಕೆರೆಗೆ ಕೃಷ್ಣಾ ನದಿ ನೀರು ತುಂಬಿಸುವ ಯೋಜನೆ ಪರಿಶೀಲನೆ ವೇಳೆ ಈ ಘಟನೆ ನಡೆದಿದೆ. ಸಚಿವರ ಈ ದರ್ಬಾರ್ ನೋಡಿದ್ರೆ ಸರ್ಕಾರ ಗನ್ಮ್ಯಾನ್ ನೀಡಿರೋದು ಭದ್ರತೆಗೋ ಅಥವಾ ಅವರಿಗೆ ಚಪ್ಪಲಿ ಹಾಕಿಸಿಕೊಳ್ಳಲು ಎನ್ನುವಂತಹ ಪ್ರಶ್ನೆ ಹುಟ್ಟುತ್ತೆ. ಇದಕ್ಕೆ ಸಚಿವರು ಪ್ರತಿಕ್ರಿಯೆಯನ್ನ ಕೊಟ್ಟರು, ನನ್ನ ಕಾಲು ಆಪರೇಷನ್ ಆಗಿದೆ, ಹೀಗಾಗಿ ನೀರಲ್ಲಿ ಓಡಾಡಕ್ಕಾಗಲ್ಲ, ನಾನು ಬೇಡ ಬೇಡ ಅಂದ್ರು ಗನ್ಮ್ಯಾನೇ ಬಂದು ಸಹಾಯ ಮಾಡಿದ್ರು, ಪ್ಯಾಂಟ್ ಮಡ್ಚಿ ಚಪ್ಪಲಿ ತಗೊಂಡೋದ್ರು ಅಂತ ಹೇಳ್ತಾರೆ. ನೋಡಿ, ನಿಮ್ಮೆಲ್ಲರಿಗೂ ಗೊತ್ತಿದೆ ನನ್ನ ಕಾಲು ಇವತ್ತೊಂದು ದಿವಸ ಮೊಳಕಾಲಿನ ಆಪರೇಷನ್ ಆಗಿದೆ. ನಿಮಗೂ ಕೂಡ ಗೊತ್ತಿದೆ. ಇದೊಂದು ದಿವಸ 4 ವಾರಗಳು ನನಗೆ ರೆಸ್ಟ್ ಹೇಳಿದ್ದಾರೆ. ರೆಸ್ಟ್ ಹೇಳಿದ್ರು ಕೂಡ ನಾನು ರೆಸ್ಟ್ ಮಾಡ್ತಾ ಇಲ್ಲ. ಇವತ್ತು ನಾನು ಕಾವೇರಿ ವಿಚಾರದಲ್ಲೂ ಕೂಡ ಡೆಲ್ಲಿಗೆ ಬಂದೆ. ಇವತ್ತೊಂದು ದಿವಸ ಇಲ್ಲಿನೂ ದಸರಾಕ್ಕೆ ಇಲ್ಲಿ ಬಂದು ಇದು ಮಾಡಿದೆ. ಆಲ್ ರೈಟ್. ಈ ಕುರಿತು ನೇರವಾಗಿ MB ಪಾಟೀಲ್ರೇ ದೂರವಾಣಿ ಸಂಪರ್ಕದಲ್ಲಿರುವುದರಿಂದ ಅವರನ್ನೇ ಕೇಳುವುದು ಸೂಕ್ತ ಮತ್ತು ಸರಿ. ನಮಸ್ಕಾರ ಪಾಟೀಲ್ರೇ. ನಮಸ್ಕಾರ. ಕಾವೇರಿ ವಿಚಾರದಲ್ಲಿ ನಾನು ಇವತ್ತು ಯಾವುದೋ ಒಂದು ಅಧಿಕಾರಿಗಳ ಬಳಿ ಒಂದಷ್ಟು ಏನೋ ಬೇರೆ ಚರ್ಚೆಯನ್ನು ಮಾಡಲಿಕ್ಕೆ ಹೋದಾಗ ಹೇಳ್ತಿದ್ದೆ, ನೀರಾವರಿ ಮಂತ್ರಿಗಳಾಗಿ ಬಹುಶಃ ಕೈಗೆ ಸಿಗದಂತೆ ಪರಾರಿ ಆಗದೆ ಕೆಲಸ ಮಾಡಿದ ಒಬ್ಬ ನೀರಾವರಿ ಮಂತ್ರಿಯವರು ಅಂತ. ಇದೇನ್ರಿ ಇದು? ಹಾ, ಇದೇನ್ ಸರ್? ನಾನು ಇವತ್ತು ಹೇಳ ಬಂದೆ,
ಬೇರೆ ಮಂತ್ರಿಗಳನ್ನ ಹಿಡ್ಕೊಳ್ಳೋದೇ ಕಷ್ಟ ಆಗ್ಬಿಟ್ಟಿದೆ ಈ ಸರ್ಕಾರದಲ್ಲಿ. ಅಂಥದ್ರಲ್ಲಿ MB ಪಾಟೀಲ್ ಹಿ ಡಿಡ್ ನಾಟ್ ಎಸ್ಕೇಪ್. ಎಸ್ ಒಂದೊಂದು ಇದು ವಿಷಯಕ್ಕೆ ಬಂದಾಗ ತಾನು ಅಡ್ರೆಸ್ ಮಾಡಿಕೊಂಡು ನ್ಯಾಯಾಲಯದಲ್ಲೆಲ್ಲ ಕುಣಿದುಕೊಂಡು ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಎಕ್ಸೈಟ್ ಆಗಿ ಕೆಲಸ ಮಾಡ್ತಾರೆ. ಗುಡ್ ಅಪ್ಪ, ಇದು ಅನ್ಕೊಂಡು ಬಂದೆ. ಇಲ್ಲಿ ಬಂದ್ರೆ ಇದ್ಯಾವುದೋ ಚಪ್ಪಲಿ, ಇದ್ಯಾವುದೋ ಸಾಕ್ಸು ಅಂತ. ಹೇಳಿ ಸರ್. ಯಾಕೆ ಅಲ್ಲ ರಂಗನಾಥ್ಜಿ, ನಿಮ್ಗೆ ನಾನು ಚಾಯ್ಸ್, ಅದಕ್ಕೋಸ್ಕರ ಈ ಚಾಯ್ಸ್ ಕೊಡ್ತಾ ಇರೋದು. ನೋಡಿ ಬೇರೆ ಮಂತ್ರಿಗಳಾಗಿ ಇದನ್ನ ಕೊಡ್ತಾ ಇದ್ನೋ ಇಲ್ವೋ ಹೇಳಿ ಸರ್. ರಂಗನಾಥ್ಜಿ, ನಾನು ನನ್ಗೆ 8ನೇ ತಾರೀಕು 7ನೇ ತಾರೀಕಿಗೆ ನಂದು ಕಾಲು ಇದು ಆಗಿತ್ತು ಏನ್ರಿ. 8ನೇ ತಾರೀಕಿಗೆ ನಾನು ನೀ ಆಪರೇಷನ್ ಆಗಿದೆ ಏನ್ರಿ. ನೀ ಆಪರೇಷನ್ ಆಗಿ ನನ್ನಲ್ಲಿ ಫ್ಲೂಯಿಡ್ ಕಲೆಕ್ಟ್ ಆಗಿತ್ತು. ಕ್ಯೂವಲ್ ಸರ್ಜರಿ ಮಾಡಿ ಪರ್ಸ್ನಲ್ಲಿ ಅದನ್ನ ಫ್ಲೂಯಿಡ್ ತೆಗೆದು ಇನ್ವೆಸ್ಟಿಗೇಷನ್ ಕಳಿಸಿ ನನಗೆ 4 weeks ರೆಸ್ಟ್ ಹೇಳಿದ್ರು ಏನ್ರಿ. ಯಾಕಂದ್ರೆ ರೆಸ್ಟ್ ಅಂಡ್ ಫಿಸಿಯೋಥೆರಪಿ. ಬಟ್ ಇನ್ ಸ್ಪೈಟ್ ಆಫ್ ದ್ಯಾಟ್ ನಾನು ಮುಂದೆ ಕಾವೇರಿ ನನ್ನ ಮೀಟಿಂಗ್ಸ್ ಆಗಲಿ, ನನ್ನ ಬಿಜಾಪುರ ಅಂತ ದಸರಾ ಇದು ಆಗಲಿ ಇವತ್ತಾದ್ರು ಕೂಡ ಮಾಡಿದ್ದೇನೆ. ಇವತ್ತು ನನಗೆ ಯಾಕೆ ನನಗೆ ಇನ್ನೂ ಸ್ಟ್ರೆಂಗ್ತ್ ಇಂದ ನೀ ಇಲ್ಲ, ಟೇಕ್ ಎ ಸ್ಪೋರ್ಟ್ ಸಮ್ ಟೈಮ್ ಏನ್ರಿ. ಆ ನೀರಲ್ಲಿ ಇವತ್ತೊಂದು ದಿವಸ ನಾನು ಹೋಗುವಾಗ ಆ ಭೂತಾಳ್ ಟ್ಯಾಂಕ್ ನಲ್ಲಿ ಒಂದು ದಿವಸ ಸ್ಲಿಪ್ಪರಿ ಆಗ್ತದೆ ಅಂತೇಳಿ ನನ್ನ ಸ್ಲಿಪ್ಪರ್ ಚಪ್ಪಲ್ ತೆಗೆದು ಒಳಗಡೆ ಹೋಗಿ ನೀವು ಅಂತೇಳಿ ಸ್ಲೋಲಿ ನಾನು ಅದಕ್ಕೆ ಪೂಜೆ ಅಲ್ಲಿಟ್ಕೊಂಡಿದ್ರೆ ಒಳಗಡೆ ನೀರಲ್ಲಿ. ನಾನು ಫಸ್ಟ್ ಟೈಮ್ ಆಫ್ಟರ್ ಆಪರೇಷನ್ ನಾನು ಸೈಟ್ ವಿಸಿಟ್ ಮಾಡಿದ್ದೀನಿ ಏನ್ರಿ. ಸೊ ಐ ವಾಸ್ ಅಡ್ವೈಸ್ ನಾಟ್ ಟು ಗೋ ದೇರ್ ಏನ್ರಿ. ಇದಕ್ಕಾಗಿದ್ದನ ಇದನ್ನ ಯಾರೋ ಅದನ್ನ ಕ್ಲಿಪಿಕ್ ಕೊಟ್ಟು ವಿತೌಟ್ ನೋಯಿಂಗ್ ದ ಫ್ಯಾಕ್ಟ್ ಐ ಆಮ್ ಎಲ್ಲರಿಗೂ ಎಲ್ಲ ಮೀಡಿಯಾದವರಿಗೂ accepting your explanation ಅಂತಾನೆ ಇಟ್ಕೊಳ್ಳೋಣ. Not accepting it. But I tell you, it's a great lesson. I had a knee operation, not any. All right, ನಾನು ಒಪ್ಕೋತಾ ಇದ್ದೀನಿ. ಜನ ನಮ್ಮನ್ನು ಹೇಗೆ ನೋಡ್ತಿದ್ದಾರೆ ಅಂತ ನಮ್ಗೆ ಅರಿವಿದೆ ಇವತ್ತು, ನಾವು ಮಾಡೋ ಪ್ರತಿಯೊಂದು ಕೆಲಸನೂ. ಹಲೋ, ಎಸ್ ಹರಗಾಚಿ ಹೇಳಿ, ನೀವೇ ಹೇಳ್ತಾ ಇದ್ರಿ ಏನೋ ಪಾಪ. ಇಲ್ಲ ಏನಿಲ್ಲ, ಇಷ್ಟೇ ನಾನು ಇದು ಇದ್ದಾಗ ನಾನು ಟೇಕ್ ಎ ಸಪೋರ್ಟ್ ಅಂಡ್ ಐ ಹ್ಯಾವ್ ಟು ಗೋ ಇದರಲ್ಲಿ ನಾನು ಕಾಶಿಯಸ್ ನಾನು ಇಬ್ರು ಮಾಡಿದ್ರಾ? ಇಲ್ಲ ಬೇಡ ಪಾಪ, ಅವ್ನು ಗೊತ್ತಿದೆ ಅವ್ನು ಆಪರೇಷನ್ ಆಗಿದೆ ಅಂತ ನನಗೆ. ನಾನು ಎಲ್ಲೇ ಕಾವೇರಿ ಮೀಟಿಂಗ್ ಹೋದಾಗೂ ಹೆಲ್ಪ್ ತಗೊಂಡು ಹೋಗಿದ್ದೆ ನಾನು ಮೊನ್ನೆ ಏನ್ರಿ. CM ಅವ್ರಿಗೂ ಹೇಳಿದೆ ನೀವು ಆಪರೇಷನ್ ಆಗಿದೆ ಬಟ್ ಇಲ್ಲ ಹೋಗ್ಲೇಬೇಕು ನೀನು ಅಂತಂದ್ರು. ಅದಾದ್ಮೇಲೆ ಸ್ಪೆಷಲ್ ಫ್ಲೈಟ್ ತಗೊಂಡು ಹೋಗ್ಬೇಕಾದ್ರೆ ಅಂತ ಹೇಳಿದ್ರು. ಇನ್ಸ್ಪೈಟ್ ಆಫ್ ದಟ್ ಐ ವೆಂಟ್ ಟು ಡೆಲ್ಲಿ. ಎಲ್ಲ ಡೆಲ್ಲಿ ಮೀಡಿಯಾದವರೆಗೂ ಗೊತ್ತು ನಾನು ನೀವು ಆಪರೇಷನ್ ಆಗಿದ್ದು ಅಂತ ಹೇಳಿ ಏನ್ರಿ. ಪಬ್ಲಿಕ್ ಪರ್ಸೆಪ್ಷನ್ಗೆ ಇದೆಲ್ಲ ಅವಕಾಶ ಆಗಬಾರ್ದು ಅಷ್ಟೇ. ಕರೆಕ್ಟ್. ಆಮೇಲೆ ನಿಮ್ಮ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ, ನಮಗೇನು ಅಲ್ಲಲ್ಲ. ಇನ್ನೊಂದು ರಂಗನಾಥ್ಜಿ, ನಿಮ್ಮ ಮೀಡಿಯಾ ಇವರು ಪಬ್ಲಿಕ್ ಬಿಜಾಪುರದವ್ರು ಅವ್ರಿಗೂ ಗೊತ್ತಿದೆ ಅಲ್ಲಿ. ಗೊತ್ತಾಯ್ತಲ್ಲ, ನೀವು ಹೇಳಿದ್ ಕೇಳಿಸ್ಕೊತಾ ಇದ್ನಲ್ಲ. ಹೌದ್ರಿ, ನೀವು ಹೇಳಿದ್ ಕೇಳಿಸ್ಕೊತಾ ಇದ್ದೆ. ಕರೆಕ್ಟ್. ಆಲ್ ರೈಟ್, ಥ್ಯಾಂಕ್ ಯು ರಂಗನಾಥ್ಜಿ. ಬಟ್ ಪಾಯಿಂಟ್ ಈಸ್ ಇವರೇನ ಕಾಲು ನೀ ಆಪರೇಷನ್ ಅಂತ ನನಗೆ ಕೋಪ ಬರ್ತಿರೋದು ಈಗ MB ಪಾಟೀಲ್ ಜೊತೆಗೆ ಆ ಗನ್ ಮ್ಯಾನ್. ನನ್ನ ಕೆಲಸ ಏನು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಇವತ್ತಿನ ಗನ್ ಮ್ಯಾನ್ಗಳು ಜೀತದಾಳುಗಳ ಥರ ಬಿಹೇವ್ ಮಾಡ್ತಾರೆ. ಜಾತಿ ಹೆಸರಲ್ಲೋ ಸಂಬಂಧದ ಹೆಸರಿನಲ್ಲೋ ಒಬ್ಬ ಮಂತ್ರಿ ಜೊತೆ ಸೇರ್ಕೊಂಡ್ಬಿಟ್ರೆ, ಒಬ್ಬ ಆಫೀಸರ್ ಜೊತೆನೋ ಇನ್ನೊಬ್ಬರ ಜೊತೆನೋ MLA ಜೊತೆನೋ ಸೇರ್ಕೊಂಡ್ಬಿಟ್ರೆ ಅವ್ರ ಮನೆ ಆಳುಗಳು ಅನ್ನೋ ಥರ ಬಿಹೇವ್ ಮಾಡ್ತಾರೆ ಭಾಳ ಜನ. ಯು ಹ್ಯಾವ್ ಬಿನ್ ಟ್ರೈನ್ಡ್ ಟು ಪ್ರೊಟೆಕ್ಟ್ ಎ ಮ್ಯಾನ್, ನಾಟ್ ಟು ಸರ್ವ್ ದ ಇದು ಜೀತದ ಥರ. ಆ ಒಂದು ಪ್ರೈಡ್ ಬೇಡವಾ ಒಬ್ಬ ಪೊಲೀಸ್ನವ್ರಿಗೆ? ಒಂದು ಪ್ರೈಡ್, ಒಂದು ಆ ಹೆಮ್ಮೆ ಬೇಡವಾ? ನನ್ನನ್ನು ಯಾತಕ್ಕೋಸ್ಕರ ತಂದಿದ್ದಾರೆ ಅನ್ನೋದು ಇಲ್ಲಪ್ಪ. ಭಾಳ ಹಿಂದೆ ಒಬ್ಬರು ಮಂತ್ರಿ ರೈಲ್ವೆ ಲೈನ್ ಕ್ರಾಸ್ ಮಾಡ್ತಿದ್ದಾಗ ರೈಲ್ವೆ ಆ ಗೇಟ್ ಹಾಕುವ ಮನುಷ್ಯ ಅವ್ನು ಗೇಟ್ ಹಾಕ್ಬಿಟ್ಟಿದ್ದ. ಕಾರಿಂದ ಇಳಿದೋಗ್ಬಿಟ್ಟು ಯಾರೋ ಒಂದು ಎರಡು ಬಿಟ್ಬಿಟ್ಟು ಅವ್ನಿಗೆ ಗೇಟಿಗೆ ಮಂತ್ರಿ ಬಂದಿದ್ದಾರೆ ಅಂತ. ಬರ್ತಿರೋ ರೈಲಲ್ಲಿ ಕಾಣಿಸ್ತಾ ಇದೆ, ಅದಕ್ಕೇನು ಮಂತ್ರಿ ಅಂತ ಗೊತ್ತಾಗತ್ತಾ? ಹೊಡ್ಕೊಂಡು ಹೋಗುತ್ತೆ ಅಷ್ಟೇ. ಆಮೇಲೆ ತೆಗೆಯಲ್ಲ ಹೋಗಂತ ಅವನ ಮೇಲೆ ಭಾಳ ಕ್ರಮ ತಗೊಳಕ್ಕೆ ಹೋದ್ರು, ನಿಲ್ತು. ನನ್ನ ಉದ್ಯೋಗದ ಜವಾಬ್ದಾರಿ ಗೊತ್ತಿರ್ಬೇಕಲ್ಲ ಇವರು. ಅಂಗರಕ್ಷಕ ಅಂದ್ರೆ ನಿಜವಾದ ಅಂಗಗಳ ರಕ್ಷಕ ಇರಬಹುದೇನೋ. ಕನ್ನಡವನ್ನ ಈ ರೀತಿ ಅರ್ಥೈಸಿರಬಹುದು ಇವರು. ಶೇಮ್ ಇದು ಗನ್ಮ್ಯಾನ್ಗಳಿಗೆ. ನಾನು ಹೇಳೋದು ಆಲ್ ರೈಟ್, ಈಗ ಕಾಲೇ ಮುರ್ಕೊಂಬಿಟ್ಟಿದ್ದಾರೆ, ಕಾಲಿಗೆಲ್ಲ ನಮ್ಮದು ಪ್ಲಾಸ್ಟರ್ ಆಫ್ ಪ್ಯಾರಿಸಲ್ಲಿ ಪ್ಲಾಸ್ಟರ್ ಹಾಕ್ಬಿಟ್ಟಿದ್ದಾರೆ, ನಡೆಯೋಕ್ಕೆ ಆಗ್ತಿಲ್ಲ, ಹಿಂಗೆ ಹಿಡ್ಕೊಂಡು ನನ್ನನ್ನು ನಡೀತಿದ್ದಾರೆ. ಆಯ್ತಪ್ಪ, ಸಹಾಯ ಮಾಡಪ್ಪ. ಇದೆಂಥ ಜೀತಗಾರಿಕೆ ನಿಮ್ಮ ಆಯ್ಕೆ ಮಾಡಿದ್ದು ಇದಕ್ಕೆ? ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಕೇಳಲ್ವಾ? ನಿಮ್ಮ ಹೆಂಡತಿ ಮಕ್ಕಳು ನಿಮ್ಮನ್ನು ಪಾಪ ನೀನು ಏನಂತ ಹಾಕಿರೋದಲ್ಲಿ ಅಂತ ಕೇಳಲ್ವ? ನಿಮ್ಗೆ ನಾಚಿಕೆ ಆಗಲ್ವ ಅಂತ ಕೇಳೋದು? ನಿಮ್ಮ ಮನೆಯಲ್ಲಿ ಯಾರೋ ಮಕ್ಕಳು ಓದಿರೋ ಮಕ್ಕಳು ಇರುತ್ತವ ಈಗ ಎಲ್ಲರ ಮೊದಲೇ, ನೀನು ಅವ್ರ ಮನೆಯಲ್ಲಿ ಹೆಂಗೆ ಮಾಡ್ತಿದ್ಯಲ್ಲ, ನೀನು ಡಿಪಾರ್ಟ್ಮೆಂಟಲ್ಲಿ ಅಂತ ಕೇಳಲ್ವಾ? ನಾಚಿಕೆ ಆಗಲ್ವ ಒಂದು ಸ್ವಲ್ಪ? ಕೇಳ್ತಾರೋ ಏನೋ ಪಾಪ, ಕೇಳಬೇಕು ಆ ಮಕ್ಕಳು. ಸ್ವಲ್ಪನೂ ಮರ್ಯಾದೆ ಇಲ್ಲ ಯಾರಿಗೂ. ಒಂದು ವಿರಾಮಕ್ಕೆ ಹೋಗಬೇಕು. ವಿರಾಮದಿಂದ ಬಂದ ಮೇಲೆ ಹೊಸ ಕಥೆಗಳು ಹೀಗೆ ಉದ್ಭವ ಆಗೋದು. ಒಮ್ಮೆ ಮಾಡಿದ್ದನ್ನು ಮುಚ್ಚಿಕೊಳ್ಳುವುದಕ್ಕೆ
ಕತೆಗಳ ಮೇಲೆ ಕತೆಗಳು ಬರ್ತಾನೇ ಇರುತ್ತವೆ. ಬೆಂಗಳೂರಿನಲ್ಲಿ ನಿರ್ಮಿಸಿರಲು ಉದ್ದೇಶಿಸುವ ಸ್ಟೀಲ್ ಬ್ರಿಡ್ಜ್ ಸಮರ್ಥನೆಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ KJ ಜಾರ್ಜ್ ಅವರೂ ಪ್ರವೇಶ ಮಾಡಿದ್ದಾರೆ. ಹೊಸದಾಗಿ ಪುನರಾಗಮನವಾಗಿದೆ. ಒಂದು ವಾರ ಸುಮ್ಮನಿದ್ರು. ಯೋಜನೆ 7 ಕಿಮಿ ಉದ್ದದ್ದಲ್ಲ, 11 ಕಿಲೋಮೀಟರ್ ಇದು. ಹೀಗಾಗಿ 1971 ಕೋಟಿ. 1971ಕ್ಕೆ ಹೋಯ್ತಾ 800ರಿಂದ? ಪರವಾಗಿಲ್ಲ, 100 ಕೋಟಿ. ವಾರಕ್ಕೆ ಒಂದು 100 ಎಬ್ಬಿಸ್ಕೊಂಡು ಹೋಗ್ಬಿಡಿ, ಹೇಳ್ತೀರಿ ಸುಮ್ಮನೆ ಹಂಗೇನೆ. ಜನಕ್ಕೂ ಗೊತ್ತಾಗಲ್ಲ. ಪೆಟ್ರೋಲ್ ರೇಟ್ ಥರ ಗೊತ್ತೇ ಆಗಲ್ಲ ಜನಕ್ಕೆ. ಮೊದಲೆಲ್ಲ ಜನ ಪೆಟ್ರೋಲ್ ರೇಟ್ ಬಂದ್ರೆ ಏನ್ ಮಾಡ್ತಿದ್ರು? ಹುಯಿ ಅಂತ ಜಗಳ ಮಾಡ್ತಿದ್ರು. ಈಗ ಏನ್ ಮಾಡ್ತಾರೆ? ಸುಮ್ಮನೆ ಇರ್ತಾರೆ. ಯಾಕೆಂದ್ರೆ ವಾರಕ್ಕೊಂದ್ಸರಿ 8 ದಿನಕ್ಕೊಂದ್ಸರಿ ಬದಲಾವಣೆ. ಓಕೆ, ಅಂದಾಜು ಈಗ ಸಚಿವರು ಹೇಳ್ತಿರೋದು ಎಸ್ಟೀಮ್ ಮಾಲ್ವರೆಗೆ ಇದೆ ಅಂತ ಅನ್ಕೋಬೇಡಿ. 11 ಕಿಲೋಮೀಟರ್ ಉದ್ದದ ಬ್ರಿಡ್ಜ್ನಲ್ಲಿ ಭಾಳ ಸರಿ ಮೇಲಕ್ಕೆ ಹತ್ತಕ್ಕೆ ಕೆಳಗೆ ಇಳಿಯೋಕ್ಕೆ ಈ ಟೈಪ್ ಎಲ್ಲ ಇದೆ. ಹಾಗಾಗಿ ದುಡ್ಡಾಗಿದ್ದೀವಿ ದುಡ್ಡು ಆಗ್ತಾ ಇದೆ ಅಂತೆಲ್ಲ ಹೇಳ್ತಿದ್ದಾರೆ. 450 ಕೋಟಿ ಕಿಕ್ ಬ್ಯಾಕ್ ಪಡೆದಿದ್ದೇವೆ ಅಂತ ಮಾತನಾಡೋ ನಮ್ಮ ಕೇಂದ್ರದ ನಾಯಕರ ಜೊತೆ ನೀವೇ ಮಾತನಾಡ್ಕೊಳ್ಳಿ ಅಂತ ಬಿಜೆಪಿಯವ್ರಿಗೆ ಜಾರ್ಜ್ ಹೇಳಿ, ಒಂದು ವೇಳೆ ಈ ಬ್ರಿಡ್ಜನ್ನು ನೀವೇ ಕಟ್ಟೋದಾದರೆ 1400 ಕೋಟಿಗೋ 1350 ಕೋಟಿಗೋ ಕಟ್ಟಿಸ್ಬಿಡಿ ಅಂತ ಬಿಜೆಪಿಯವ್ರಿಗೆ ಸವಾಲು ಹಾಕಿದ್ದಾರೆ. ಬಿಜೆಪಿಲಿ ಯಾರು ಒಳ್ಳೆ ಕಾಂಟ್ರಾಕ್ಟರ್ ಇದ್ದರೆ ಆಫರ್ ತಗೋಬೋದು. 2014ನೇ DPR 1350 ಕೋಟಿ ರೂಪಾಯಿ ಅದಕ್ಕೆ ಎಸ್ಟಿಮೇಟ್ ಮಾಡ್ತಾರೆ. ಬರೀ 6.7 ಕಿಲೋಮೀಟರ್ಸ್ ಅಲ್ಲ ಇದು. 1350ರಿಂದ 1700 ಚಿಲ್ಲರೆ 450 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಅಂತ ಇಟ್ಬಿಟ್ಟು ನಿಮ್ಮ ಕೇಂದ್ರ ಸರ್ಕಾರದವರು 1350 ಕೋಟಿ ರೂಪಾಯಿ ತಗೊಳ್ಳೋದಾದ್ರೆ ನಾನು ಮುಖ್ಯಮಂತ್ರಿ ಅವರಿಗೆ ಮತ್ತು ಕ್ಯಾಬಿನೆಟ್ಗೆ ನಾನು ಕನ್ವಿನ್ಸ್ ಮಾಡಿಬಿಡ್ತೀನಿ, ಅವ್ರು ತಗೊಳ್ಳಿ. ಆದ್ರೆ ಒಂದೇ ಒಂದು ಕಂಡೀಷನ್, 1 ತಿಂಗಳ ಒಳಗಡೆ ತಗೊಳ್ಬೇಕು ಅವರು. ಸರ್ ಲಾರ್ಡ್ ಜಾರ್ಜ್ ಅಂದ್ರಿ, ಮತ್ತೆ ಇವ್ರನ್ನೂ ಪ್ರವೇಶ ಅಂತ ಅಂದ್ರಿ. ಹೌದ್ರಿ, ಮತ್ತೆ ಎಲ್ಲರೂ ಅಷ್ಟೇ. ಹೇಳಿ ಮುಂದೆ. ಆಲ್ ರೈಟ್. ಸರ್ ಈಗ ತಾವು ಅವತ್ತು ಈ ಸ್ಟೀಲ್ ಬ್ರಿಡ್ಜ್ ಬಗ್ಗೆ ನಾವು ಮೆಗಾ ಬಿಗ್ ಬುಲೆಟಿನ್ ಮಾಡಿದಂತಹ ಸಂದರ್ಭದಲ್ಲೂ ಮತ್ತು ತದನಂತರದ ಸ್ಟೀಲ್ ಬ್ರಿಡ್ಜ್ ವಿಚಾರಗಳು ಬಂದ ಸಂದರ್ಭದಲ್ಲಿ ತಾವು 2 ವಿಚಾರಗಳನ್ನ ಪದೇ ಪದೇ ಕಾಂಗ್ರೆಸ್ ನಾಯಕರನ್ನ ಕೇಳ್ತಾ ಇದ್ರಿ. ಒಂದು, ಇದು 7 ಕಿಲೋಮೀಟರ್ ಅಥವಾ 11 ಕಿಲೋಮೀಟರ್? 11 ಕಿಲೋಮೀಟರ್ಗೆ ಸೇರಿಸಿ 1800 ರೂಪಾಯಿ ಅಥವಾ ಬರೀ 7 ಕಿಲೋಮೀಟರ್ಗೆ 1800 ರೂಪಾಯಿ ಅಂತ? 800 ಕೋಟಿ ರೂಪಾಯಿ ಅಂತ ಯಾರೂ ಕ್ಲಾರಿಟಿ ಕೊಟ್ಟಿಲ್ಲ. ಬಟ್ ಅದ್ರಲ್ಲಿ ಏನೋ ಅನುಮಾನ ಇದೆ ಅನ್ನೋದು ಇವತ್ತು ಸಾಬೀತಾಗಿದೆ ಸರ್. ಈಗ 11 ಕಿಲೋಮೀಟರ್ ಲೆಕ್ಕ ಕೊಡ್ತಿದ್ದಾರೆ ಅವರು. ಸ್ಟೀಲ್ ಬ್ರಿಡ್ಜ್ಗೆ 6 ಕಡೆ ಇಳಿಜಾರು, 2 ಕಡೆ ಏರುವಿಕೆ ರ್ಯಾಂಪುಗಳು, ಇಳಿಯೋದು ಮತ್ತು ಹತ್ತೋದು. ಮಹಾರಾಣಿ ಕಾಲೇಜು ರೇಸ್ ಕೋರ್ಸ್ ಕಡೆಗೆ, ವಿಧಾನಸೌಧದ ಕಡೆಗೆ, ವಸಂತನಗರದ ಕಡೆಗೆ ಇಳಿಜಾರು ರ್ಯಾಂಪ್ಗಳು, ಮೇಕ್ರಿ ವೃತ್ತದಿಂದ ಯಶವಂತಪುರ ಹಾಗೂ ಮೇಕ್ರಿ ವೃತ್ತದಿಂದ ಜೈಮಲ್ ಕಡೆಗೆ ಇಳಿಜಾರು ರ್ಯಾಂಪ್ಗಳು, ರಾಜಭವನ ರಸ್ತೆ, ಮಿಲ್ಲರ್ ರಸ್ತೆ, ಕನಿಂಗ್ಯಾಮ್ ರಸ್ತೆಗಳಲ್ಲಿ ಕೆಳಸೇತುವೆ, ಇವೆಲ್ಲವೂ ಸೇರಿ ಆಗತ್ತೆ ಇದು ಅಂತ ಒಂದು ಲೆಕ್ಕವನ್ನು ಕೊಡ್ತಿದ್ದಾರೆ. ಆಲ್ ರೈಟ್. 6 ಲೈನ್ ಬ್ರಿಡ್ಜ್ ಅಂತಾನೆ ಅಲ್ವಾ ಸರ್ ಅವಾಗ್ಲೂ ಹೇಳಿದ್ದು? 6 ಲೈನ್ ರ್ಯಾಂಪ್ಗಳು ಹೇಳಿದ್ರು. ಈಗ ಹೇಳ್ತಿದ್ದಾರೆ, ಕರೆಕ್ಟಾಗಿ ಲೆಕ್ಕ ಕೊಡ್ತಿದ್ದೀವಿ, ಇಡ್ಕೊಳ್ಳಿ ನೀವು ಅಂತ ಈಗಲೂ ಹೇಳ್ತೀನಿ ನಾನು. ಈ ಎಲ್ಲ ರ್ಯಾಂಪ್ಗಳ ಸಮೇತ ಸ್ಟೀಲ್ ಬ್ರಿಡ್ಜ್ಗಿಂತ ಕಡಿಮೆ ವೆಚ್ಚದಲ್ಲಿ ಒಂದು 6 ತಿಂಗಳು ತಡ ಆದರೂ ಪರವಾಗಿಲ್ಲ, 3 ತಿಂಗಳು ತಡ ಆದರೂ ಪರವಾಗಿಲ್ಲ ಪ್ರಾಜೆಕ್ಟ್ ನಾನು ಹೇಳೋದು. ಆಲ್ಟರ್ನೇಟ್ ಇದ್ದರೆ ಯು ಶುಡ್ ಟ್ರೈ ದ ಆಲ್ಟರ್ನೇಟ್, ನಾಟ್ ಸ್ಟೀಲ್ ಬ್ರಿಡ್ಜ್ ಅಲ್ಲ. ಮತ್ತೆ ಹೇಳ್ತಾ ಇದ್ದೀವಿ ಸರ್, ರ್ಯಾಂಪ್ಗಳಂದ್ರೆ ಏನು ಅಂತ ಜನರಿಗೆ ಒಂದ್ಸರಿ ಏನಿಲ್ಲ. ರ್ಯಾಂಪ್ ಅಂದ್ರೆ ರ್ಯಾಂಪು ಹತ್ತುವುದು, ಏರು ದಾರಿ, ಇಳಿಯುವ ದಾರಿ. ಬ್ರಿಡ್ಜ್ಗಳಲ್ಲಿ, ಫ್ಲೈಓವರ್ಗಳಲ್ಲಿ ನೇರವಾಗಿ ಫ್ಲೈಓವರ್ ಹೋಗ್ತಾನೆ ಇರಕ್ಕಾಗತ್ತಾ? ಮಧ್ಯದಲ್ಲಿ ಯಾವುದೋ ಒಂದು ತುಂಬಾ ಜನನಿಬಿಡವಾದ ವಾಹನ ದಟ್ಟಣೆ ಹೆಚ್ಚಾದಾಗ ಪ್ರದೇಶಗಳಲ್ಲಿ, ಹೆಬ್ಬಾಳದಲ್ಲಿ ಹಂಗೆ ಮೇಲೆ ಹೋಗ್ತಾ ಇದ್ದಾಗ ಎಡಗಡೆಗೆ ತಿರುಗಿ ಹಂಗೆ ಕೆಳಗೆ ಇಳ್ಕೊಂಡು ಔಟರ್ ರಿಂಗ್ ರೋಡ್ ಹೋಗಕ್ಕೆ ಒಂದು ಆರಂ ತರ ಒಂದು ಬಾಹು ಕೊಟ್ಟಿರುತ್ತಾರೆ. ಈ ಬಾಹುಗಳ ನಿರ್ಮಾಣಕ್ಕೂ ವೆಚ್ಚ ಸೇರಿದೆ ಇದರಲ್ಲಿ ಅಂತ ಅವ್ರದ್ದು ಲೆಕ್ಕಾಚಾರ. ಫೇರ್, ಓಕೆ. ಆದರೆ ಅದನ್ನು ಕಟ್ಟುವುದಕ್ಕೆ ಬೇರೆ ಮಾರ್ಗೋಪಾಯಗಳೇನಾದ್ರು ಇದ್ದರೆ, ಲೈಕ್ ಕಾಂಕ್ರೀಟ್ ಎಲ್ಲ ಮಾತಾಡ್ತಿದ್ದಾರೆ, 6 ತಿಂಗಳು ತಡ ಆಗ್ಬೋದು ಅಷ್ಟೇ ತಾನೆ. ಅದ್ರ ಮೇಲೆ ಏನು ಆಗ್ಲಿಕ್ಕಾಗಲ್ವಲ್ಲ. 3 ಜನಕ್ಕೆ ಜಾಗ ಕೊಟ್ಟರೆ ನೀವು ಕಟ್ಟಕ್ಕೆ, ಅದಿದ್ದರೆ ಕಡಿಮೆ ಆಗುತ್ತೆ, ಅದನ್ನೇ ಮಾಡಿ. ಅದ್ಯಾಕಿದ್ದೇನೆ. 2ನೇದು ಸ್ಟೀಲ್ ಬ್ರಿಡ್ಜಿನ ಸಮಸ್ಯೆ ಮೇಂಟೆನೆನ್ಸ್ ಕ್ವಶನ್ಸು. ನಾಳೆ ವರ್ಷ ದುಡ್ಡು ಹಾಕ್ಬೇಕು ನೀವು ಅದರ ಮೇಲೆ. ನಮ್ಮ ದೇಶದಲ್ಲಿ ಅಷ್ಟು ಸುಲಭ ಅಲ್ಲ. ಆ ಕಾಂಟ್ರಾಕ್ಟ್ ತಗೊಳಕ್ಕೆ ಇನ್ನೊಂದು ಸ್ಕ್ಯಾಮ್ ನಡೆಯುತ್ತೆ. ಬರ್ಕೊಟ್ಟಿದ್ದೀನಿ ನಿಮ್ಗೆ 2 ಸರ್ಕಾರದ ಆದಮೇಲೆ. ಇನ್ನೊಂದು ಸರ್ಕಾರ ಕಳೆದ ಮೇಲೆ ಈ ಬ್ರಿಡ್ಜನ್ನ ಮೇಂಟೈನ್ ಮಾಡಕ್ಕೆ ತಗೊಳ್ಳೋ ಕಾಂಟ್ರಾಕ್ಟಲ್ಲಿ ಒಂದು ಸ್ಕ್ಯಾಮ್ ಬರುತ್ತೆ. ಬೇಕಾರೆ ಈ ಸ್ಕ್ಯಾಮ್ ಬಿಟ್ಬಿಡೋಣ, ಅದ್ರಲ್ಲಿ ಸ್ಕ್ಯಾಮ್ ಬರುತ್ತೆ. ಕಟ್ಟಡ ಕಟ್ಟಿದ್ದಲ್ಲ, ಬಣ್ಣ ಹೊಡೆಯೋ ಸ್ಕ್ಯಾಮು ಅದು ಬರುತ್ತೆ. ಹಾಗಾಗಿ ಇಟ್ಸ್ ನಾಟ್ ನೆಸೆಸರಿ. ಚಾಲೆಂಜು 1350 ಕೋಟಿ ಕೊಡ್ತಿದ್ದಾರೆ. 1350 ಕೋಟಿ ಅವತ್ತು ಮಾಡಿದ್ದಕ್ಕೂ ಇವತ್ತು ಮಾಡಿದ್ದಕ್ಕೂ 150 ಕೋಟಿನೋ 200 ಕೋಟಿನೋ ಹೆಚ್ಚಳ ಇರ್ಬೋದು. ನಾನು ಅವತ್ತೂ ಹೇಳಿದೆ ಬಿಜೆಪಿ ಅವ್ರ ಕೈಲಿ, ತಗೊಳ್ರಿ ಇದನ್ನ. ಗಡಕರಿಗೋ ಯಾರಿಗೋ ಹೇಳ್ಬಿಟ್ಟತ್ಲ ಕಡೆಗೆ ಸುಮ್ಮನೆ ತಗೊಂಡು ಮಾಡಿಸ್ಬಿಟ್ರೆ, ಎಲೆಕ್ಷನ್ ಟೈಮ್ ಕರೆಕ್ಟಾಗಿ ಪ್ರಾಜೆಕ್ಟ್ ಮುಗಿಸ್ಬಿಟ್ರೆ ನೀವು 28ಕ್ಕೆ 28 ಬೆಂಗಳೂರು ನಂಗೆ ಗುಡಿಸ್ಕೊಂಡು ಹೋಗ್ಬಿಡ್ಬೋದು ನೀವು. ಎಲೆಕ್ಷನ್ ಕೇಳಲ್ಲ ಯಾರು. ಅಲ್ಲ ಸರ್, 1800ಗೆ ಜನ ಬೊಬ್ಬೆ ಹೊಡೆಯೋ ಸಂದರ್ಭದಲ್ಲಿ ನೀವು ವಾರಕ್ಕೂ ತಾವೇ ಹೇಳ್ದಂಗೆ ಈಗ 1916 1900ಕ್ಕೆ ಹೋಗಿರೋದು ಸರಿ ಇಲ್ಲ.
2300ರಿಂದ 2400ಕ್ಕೆ ಕಡಿಮೆ ಇದು ಬಿಲ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಬರ್ಕೊಳ್ಳಿ ಬೇಕಾರೆ ಇದನ್ನ. ಮಾತಾಡ್ತಾ ಇರೋದು ಬ್ರಿಡ್ಜು. ಇನ್ನು ಹೆಬ್ಬಾಳದ ಲೇಕಿಂದ ಕೆರೆಯಿಂದ ಒಳಕ್ಕೆ ಬಂದು ಹೊರಕ್ಕೆ ಬರುವಂತಹ ಬ್ರಿಡ್ಜ್ ಲೆಕ್ಕ ಕೊಡ್ತಾ ಇಲ್ಲ. ಅದೊಂದು 500 ಕೋಟಿ ಸೇರಿಸ್ಕೊಳ್ಳಿ. 2300ರಿಂದ 2400ಕ್ಕೆ ಇದು ಬಂದೇ ಬರುತ್ತೆ. ಬರ್ಕೊಳ್ಳಿ ಅಷ್ಟೇ. ರಾಜ್ಯದಲ್ಲಿ ಈಗ ಟಿಪ್ಪು ವರ್ಸಸ್ ಒನಕೆ ರಾಜಕೀಯ ಶುರುವಾಗಿದೆ. ಟಿಪ್ಪು ಜಯಂತಿ ಆಚರಣೆ ವಿರೋಧಿಸಿ ಬಿಜೆಪಿ ಇವತ್ತು ಚಿತ್ರದುರ್ಗದಲ್ಲಿ ಒನಕೆ ಚಳವಳಿ ನಡೆಸಲು ಮುಂದಾಗಿತ್ತು. ಜಿಲ್ಲೆಯ ಹಲವೆಡೆ ಬಿಜೆಪಿ, ಬಜರಂಗ ದಳ ಹಾಗೂ ನಾಯಕ ಸಮುದಾಯದವರು ಒನಕೆ ಪ್ರತಿಭಟನಾ ಮೆರವಣಿಗೆ ನಡೆಸಲು ಶುರು ಮಾಡಿದ್ರು. ಆದರೆ ಜಿಲ್ಲಾಡಳಿತ ನಿಷೇಧ ಹೇರಿತ್ತು. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಒನಕೆ ಚಳವಳಿಗೆ ಬೆಂಗಳೂರಿನಿಂದ ಚಿತ್ರದುರ್ಗಕ್ಕೆ ಹೋಗಿದ್ದ ನಟಿ ಪರಿಷತ್ ಸದಸ್ಯೆ ತಾರರ್ ಅವರನ್ನ ಹಿರಿಯೂರು ಬಳಿ ಪೊಲೀಸರು ವಶಕ್ಕೆ ಪಡೆದ್ರು. ಆದ್ರೆ ನಾನು ಒನಕೆ ಚಳವಳಿಯಲ್ಲಿ ಭಾಗವಹಿಸೋದಕ್ಕೆ ಹೋಗ್ತಿರ್ಲಿಲ್ಲ ಅಂತ ತಾರಾ ಹೇಳಿದ್ದಾರೆ. ಇನ್ನು ಸರ್ಕಾರ ಟಿಪ್ಪು ಜಯಂತಿಯನ್ನು ಕೈ ಬಿಡಲಿ ಅಂತ ಮಾಜಿ ಸ್ಪೀಕರ್ ಬೋಪಯ್ಯ, ಶಾಸಕ ರಂಜನ್ ಹಾಗೂ ಮಾಜಿ ಸಚಿವ ತೇಜಸ್ವಿನಿ ರಮೇಶ್ ಒತ್ತಾಯಿಸಿದ್ದಾರೆ. ಇನ್ನು ಬಿಜೆಪಿಯ ಒನಕೆ ಹೋರಾಟಕ್ಕೆ ಪ್ರತಿಕ್ರಿಯೆ ನೀಡಿರುವ ಸಮಾಜ ಕಲ್ಯಾಣ ಸಚಿವ ಆಂಜನೇಯ, ಮಾರಕಾಸ್ತ್ರಗಳನ್ನು ಹಿಡಿದು ಪ್ರತಿಭಟನೆ ನಡೆಸಲು ಅವಕಾಶ ಇಲ್ಲ ಎಂದು ಹೇಳುವ ಮೂಲಕ ಒನಕೆಯನ್ನ ಮಾರಕಾಸ್ತ್ರಕ್ಕೆ ಹೋಲಿಸಿದ್ದಾರೆ. ಈ ನಡುವೆ ಟಿಪ್ಪು ಜಯಂತಿ ರದ್ದು ಕೋರಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್, ಟಿಪ್ಪು ಜಯಂತಿ ಮಾಡುವ ಅಗತ್ಯ ಏನು? ನನಗೆ ಇತಿಹಾಸ ತಿಳಿದಂತೆ ಟಿಪ್ಪು ಒಬ್ಬ ಸಂಸ್ಥಾನದ ರಾಜನಷ್ಟೇ. ಒಬ್ಬ ರಾಜ್ಯ ರಕ್ಷಣೆಗೆ ಟಿಪ್ಪು ಬ್ರಿಟಿಷರ ವಿರುದ್ಧ ಹೋರಾಡಿದ. ಟಿಪ್ಪು ಸುಲ್ತಾನ್ ಸ್ವಾತಂತ್ರ್ಯ ಹೋರಾಟಗಾರನಲ್ಲ. ಯಾಕೆ ಸರ್ಕಾರ ಆಚರಣೆಗೆ ಇಷ್ಟು ಉತ್ಸುಕತೆ ತೋರಿಸ್ತಾ ಇದೆ ಅಂತ ಸರ್ಕಾರಕ್ಕೆ ಮುಖ್ಯ ನ್ಯಾಯಮೂರ್ತಿ ಎಸ್ ಕೆ ಮುಖರ್ಜಿ ಪ್ರಶ್ನೆ ಮಾಡಿದ್ದಾರೆ. ಅರ್ಜಿ ವಿಚಾರಣೆಯನ್ನ ನಾಳೆಗೆ ಮುಂದೂಡಲಾಗಿದೆ. ಪ್ರತ್ಯೇಕವಾದ ಜಯಂತಿಗಳನ್ನ ದಿನಗಳನ್ನ ಮಾಡುವುದು ಎಷ್ಟು ಸೂಕ್ತ, ಪಂಗಡಗಳಿಗೆ ಓಲೈಸುವಂತ ಕೆಲಸ ತಾವು ಮಾಡ್ತಿದ್ದೀರಿ ಅನ್ನೋದು ಇಲ್ಲಿ ಖಂಡಿತವಾಗ್ಲೂ ಪ್ರಚೋದನೆ ಮಾಡೋಕ್ಕಾಗ್ಲಿ, ಶಾಂತಿ ಕದಡೋದಕ್ಕಾಗ್ಲಿ ಅಥವಾ ಇನ್ನೇನೋ ಕೆಲಸ ಮಾಡೋದಕ್ಕಾಗ್ಲಿ ಖಂಡಿತವಾಗ್ಲೂ ನಾನು ವೈಯಕ್ತಿಕವಾಗಿ ಖಂಡಿತವಾಗಿ ಬಂದಿಲ್ಲ. ಧರ್ಮ ವಿರೋಧಿ ಕೆಲಸ ಮಾಡಿದ್ದಕ್ಕೆ ಅಂಥ ವ್ಯಕ್ತಿಯ ಜನ್ಮದಿನ ಆಚರಣೆ ಮಾಡಬೇಡ ಅನ್ನುವಂಥದ್ದೇ ಎಲ್ಲರ ಬೇಡಿಕೆ ಇದೆ. ಅದಕ್ಕೆ ಸರ್ಕಾರ ಸ್ಪಂದಿಸಬೇಕು. ಇನ್ನಾದರೂ ಕಾಲ ಮಿಂಚಿಲ್ಲ, ಇದನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಳ್ಬೇಕು. ಕೋಮ್ ಸೌಹಾರ್ದತೆಯನ್ನು ಕದಡುವ ದೃಷ್ಟಿಯಿಂದ ಮತ್ತು ರಾಜಕಾರಣ ಮಾಡುವ ದೃಷ್ಟಿಯಿಂದ ಕಾಂಗ್ರೆಸ್ನವರು ಈ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ನಾವು ಈ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಬಾರ್ದು, ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುವಂಥ ಕೆಲಸನ ನಾವು ಮಾಡ್ತಾ ಇದ್ದೀವಿ. ಯಾವುದೇ ಚಳವಳಿ ಮಾಡಲಿಕ್ಕೆ ಎಲ್ಲರಿಗೂ ಸ್ವಾತಂತ್ರ್ಯ ಇದೆ, ಆದರೆ ಮಾರಕಾಸ್ತ್ರಗಳನ್ನು ಹಿಡ್ಕೊಂಬಂದು ಚಳವಳಿ ಮಾಡೋದು ಬೇಡ ಅಂತ ನಾವು ಹೇಳಿರೋದು ಅಷ್ಟೇ. ಒನಕೆ ಹಿಡ್ಕೊಂಬಂದು ಚಳವಳಿ ಮಾಡ್ತಕ್ಕಂಥದ್ದು, ಯಾರನ್ನೋ ಪ್ರಚೋದನೆ ಮಾಡ್ತಕ್ಕಂಥದ್ದು, ಶಾಂತಿಯನ್ನು ಕದಲ್ತಕ್ಕಂಥದ್ದು ಮಾಡಬಾರ್ದು ಅಂತಂದೇಳಿ ನಾನು BJP ಅವರಿಗೆ ನನ್ನ ಇದು ಅಷ್ಟೇ. ಆಲ್ ರೈಟ್. ಮಾರಕಾಸ್ತ್ರಗಳು, ಒನಕೆ, ಟಿಪ್ಪು ಜಯಂತಿ ಕುರಿತಂತೆ ಮಾತನಾಡೋದಕ್ಕೆ ಇಬ್ಬರು ರಾಜಕೀಯ ನಾಯಕರು ನಮ್ಮೊಂದಿಗೆ ಇದ್ದಾರೆ. ಸಂಸದೆ ಶೋಭಾ ಕರಂದ್ಲಾಜೆ ಅವರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಅದೇ ರೀತಿ ಪರಿಷತ್ ಸದಸ್ಯರಾದಂತಹ ರಿಜ್ವಾನ್ ಅರ್ಷದ್ ಅವರು ಕಾಂಗ್ರೆಸ್ನಿಂದ. ಶೋಭಾ ಮೇಡಮ್ ಮತ್ತು ರಿಜ್ವಾನ್ ಅವರೇ, ತಮ್ಮಿಬ್ಬರಿಗೂ ಕೂಡ ಬಿಗ್ ಬುಲೆಟಿನ್ಗೆ ಸ್ವಾಗತ. ಆಲ್ ರೈಟ್. ಅಲ್ಲ ಮೇಡಮ್, ಮಾರಕಾಸ್ತ್ರಗಳನ್ನ ಹಿಡ್ಕೊಂಡು ಅಲ್ಲಿ ತಾವು ಚಿತ್ರದುರ್ಗದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀರಿ ಅಂತ ಆಂಜನೇಯ ಅವರು ಹೇಳ್ತಾ ಇದ್ದಾರೆ. ಮಾರಕಾಸ್ತ್ರಗಳನ್ನ ತಗೊಂಡೋಗೋದು ತಪ್ಪಲ್ವಾ? ಒಣಕೆ ಅಂದ್ರೆ ಮಾರಕಾಸ್ತ್ರ ಅಂತ ಇವತ್ತೇ ಗೊತ್ತಾಯ್ತು. ಅಂದ್ರೆ ಗಡಿ ಭಾಗಕ್ಕೆಲ್ಲ ಇದನ್ನೇ ಕಳಿಸ್ಬೋದು. ಚಿತ್ರದುರ್ಗದಿಂದ ನೇರ ಸಪ್ಲೈ ಮಾಡ್ಬೋದು. ಮಾರಕಾಸ್ತ್ರ ಒಣಕೆ ಮಾರಕಾಸ್ತ್ರ ಆಗುವುದು. ಇದೊಂದು ಸಾಂಕೇತಿಕವಾಗಿ ಒಣಕೆ ಓಬವ್ವನನ್ನ ನೆನಪು ಮಾಡ್ಕೊಳ್ಳೋದಕ್ಕೆ ಮತ್ತು ನಮ್ಮತನವನ್ನ ನೆನಪು ಮಾಡಿಕೊಳ್ಳೋದಕ್ಕೆ ಮಾಡಿದಂತ ಒಂದು ಪ್ರತಿಭಟನೆ. ಇದನ್ನೇ ಮಾರಕಾಸ್ತ್ರ ಅನ್ನೋದಾದ್ರೆ ನಮ್ಗೆ ಇನ್ನು ಪೊಲೀಸರಿಗೆ ಇವರಿಗೆ ಗನ್ನು ಆಮೇಲೆ ಪಿಸ್ತೂಲು ಇದು ಯಾವ್ದು ಕೊಡೋದು ಬೇಡ, ಒಣಕೆನೆ ಕೊಟ್ಬಿಡ್ಲಿ. ಅಂದ್ರೆ ತಮ್ಮ ಪ್ರಕಾರ ಮೇಡಮ್, ಒಂದು ಕರ್ನಾಟಕ ರಾಜ್ಯ, ಈಗಿನ ರಾಜ್ಯ ಮತ್ತು ಆಗಿನ ಸಂದರ್ಭದಲ್ಲಿ ಹಲವಾರು ಸಂಸ್ಥಾನಗಳಿದ್ವು. ಹಲವಾರು ಸಂಸ್ಥಾನಗಳಿಗೆ ಹಲವಾರು ರಾಜರುಗಳಿದ್ರು. ತಮ್ಮ ಸಾಮ್ರಾಜ್ಯ ವಿಸ್ತರಣೆಗೆ ಒಬ್ಬರ ವಿರುದ್ಧ ಒಬ್ಬರು ದಂಡೆತ್ತಿ ಹೋರಾಟಗಳು, ಯುದ್ಧಗಳು ನಡೀತಾ ಇತ್ತು. ಅದನ್ನ ಈಗಿನ ಸಿಚುವೇಶನ್ಗೆ ತೆಗೆದುಕೊಂಡು ಬಂದು ಹೋರಾಟ ನಡೆಸೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಬಹಳಷ್ಟು ಜನರ ಪ್ರಶ್ನೆ. ಅಲ್ಲ, ಇಲ್ಲಿ ಪ್ರಶ್ನೆ ನಾವು ಪ್ರತಿಭಟನೆ ನಡೆಸ್ತಾ ಇರೋದು ಅಥವಾ ಟಿಪ್ಪು ಜಯಂತಿ ಬೇಡ ಅನ್ನೋದು ಕೇವಲ ಟಿಪ್ಪುನ ವಿರುದ್ಧ ಅಲ್ಲ, ಈ ಸರ್ಕಾರ ಮಾಡ್ತಾ ಇರುವಂತ ಕೋಮುವಾದದ ವಿರುದ್ಧ, ಈ ಸರ್ಕಾರ ಮಾಡ್ತಾ ಇರುವಂತ ಜಾತಿವಾದದ ವಿರುದ್ಧ ಮಾತ್ರ ಅಲ್ಲ, ಹಿಂದೂಗಳನ್ನ ಮುಸಲ್ಮಾನರನ್ನ ಒನಕೆಗೂ ಕೋಮಿಗೂ ಯಾವ ರೀತಿ ಸಂಬಂಧ ಕಲ್ಪಿಸ್ತೀರಾ ರಿಜ್ವಾನ್ ಅವರೇ? ಒನಕೆಗೆ ಅಲ್ಲ, ಟಿಪ್ಪುಗೆ. ಕಾಂಗ್ರೆಸ್ ಅವರಿಗೆ ನೀವು ಪ್ರಶ್ನೆ ಮಾಡಬೇಕು, ಟಿಪ್ಪು ಜಯಂತಿಯನ್ನ ಇದ್ದಕ್ಕಿದ್ದಾಗೆ ಮಾಡುವಂತ ನೆನಪು ಇವ್ರಿಗೆ ಯಾಕೆ ಬಂತು? ಅಲ್ಲ, ಅದನ್ನ ನಾವು ಕೇಳೋಣ. ನೀವು ಒನಕೆಗೂ ಕೋಮುವಾದಕ್ಕೂ ಸಂಬಂಧ ಕಲ್ಪಿಸ್ತಾ ಇದೀರಲ್ಲ ಮೇಡಮ್, ಅದೇಳಿ. ಒಂದ್ ಕೈಯಲ್ಲಿ ಒನಕೆ, ಒಂದ್ ಕೈಯಲ್ಲಿ ಕೇಸರಿ ಧ್ವಜ, ಹೆಂಗದು ಒಂದಕ್ಕೊಂದು ಸಂಬಂಧ ಹೆಂಗದು ಅಂತ? ಅಂದ್ರೆ ನಾವು ಒನಕೆ ಹಿಡಿದ್ರೆ ನಿಮ್ಗೆ ಸಿಟ್ಟು ಬರುತ್ತೆ ಅಥವಾ ಜನಕ್ಕೆ ಆಂಜನೇಯ ಅವರಿಗೆ ಸಿಟ್ಟು ಬರುತ್ತೆ. ಇವತ್ತು ಕೊಡಗಿನಲ್ಲಿ ಇಡೀ ಜನ ವಿರೋಧ ಮಾಡ್ತಾ ಇದ್ದಾರೆ. ಮಾರಕಾಸ್ತ್ರ ಹಿಡ್ಕೊಂಡು ಅವ್ರು ಬಂದ್ರು. ರಿಜ್ವಾನ್ ಅರ್ಷದ್ ಮಾರಕಾಸ್ತ್ರ ಹಿಡ್ಕೊಂಡು
ಕೇರಳದಿಂದ 2,000 ಜನ ಮಾರಕಾಸ್ತ್ರ ಇಟ್ಕೊಂಡು ಬಂದ್ರು. ಇದೇ ಪೊಲೀಸರು ಇದೇ ತಡೀಲಿಲ್ಲ. ಕೂಟಪ್ಪನವರ ಹತ್ಯೆ ಆಯ್ತು. ಅದಾದ ನಂತರ ರಾಜು ಅವರ ಹತ್ಯೆ ಆಯ್ತು. ಇವತ್ತು ನಾವು ಸಾಂಕೇತಿಕವಾಗಿ ಈ ಸರ್ಕಾರಕ್ಕೆ ಬುದ್ಧಿ ಕಲಿಸಬೇಕನ್ನುವಂತ ಕಾರಣಕ್ಕಾಗಿ ಹೋರಾಟ ಮಾಡಿದ್ವಿ. ಆಲ್ ರೈಟ್, ಓಕೆ. ರಿಜ್ವಾನ್ ಅವರೇ, ಏನ್ ಅವಸರ ಇತ್ತು ಟಿಪ್ಪು ಜಯಂತಿದು? ಹಲೋ, ಎಸ್ ಹೇಳಿ. ಹಲೋ ರಿಜ್ವಾನ್ ಅವರೇ, ಟಿಪ್ಪು ಜಯಂತಿದು ಏನ್ ಇದಕ್ಕಿದ್ದಂತೆ ಅನಿವಾರ್ಯತೆ ಅವಶ್ಯಕತೆ ಬಿತ್ತು ಸರ್ಕಾರಕ್ಕೆ ಅಂತ ಶೋಭಾ ಅವ್ರು ಕೇಳ್ತಾ ಇದ್ದಾರೆ. ಅನಿವಾರ್ಯತೆ ಇದ್ದಕ್ಕಿದ್ದಂಕಂತಿಲ್ಲ. ಟಿಪ್ಪು ಸುಲ್ತಾನಿನ ಒಂದು ಇತಿಹಾಸ ಇದೆ. ಟಿಪ್ಪು ಸುಲ್ತಾನ್ ಇವತ್ತೇ ಅಲ್ಲ. ನಾವು ಟಿಪ್ಪು ಸುಲ್ತಾನ್ ಬರೀ ಒಂದು ಕೌಮಿಗೆ ಒಂದು ಧರ್ಮಕ್ಕೆ ಸೇರೋದವರಲ್ಲ. ನನ್ಗೆ ತಿಳಿದಂತೆ ಟಿಪ್ಪು ಸುಲ್ತಾನಿನ ಅಭಿಮಾನಿಗಳು ಬೇರೆ ಬೇರೆ ಜಾತಿಗಳಲ್ಲಿ ಹಿಂದೂ ಧರ್ಮದವರೇ ಜಾಸ್ತಿ ಅಭಿಮಾನಿಗಳು. ನೀವು ಮೈಸೂರು ಮಂಡ್ಯ ಭಾಗ ನೀವು ಬಂದು ನೋಡಿದ್ರೆ ಎಲ್ಲಾ ಜಾತಿಯ ಜನಾಂಗದವರು ವರ್ಗದವರು ಎಲ್ಲರೂ ಟಿಪ್ಪು ಸುಲ್ತಾನ್ಗೆ ಒಂದು ಅಭಿಮಾನದ ಕನಸಿಂದ ನೋಡ್ತಾರೆ. ಇವತ್ತು ನಾವು ಇದಕ್ಕಿಂದಾಗೆ ಮಾಡಿರ್ತಕ್ಕಂಥದ್ದಲ್ಲ. ಮೈಸೂರು ಯೂನಿವರ್ಸಿಟಿಯಲ್ಲಿ ಟಿಪ್ಪು ಚೇರ್ ಎಸ್ಟಾಬ್ಲಿಷ್ ಆಗಿ ಎಷ್ಟು ವರ್ಷ ಆಗಿದೆ. ಟಿಪ್ಪುವಿನ ಬಗ್ಗೆ ಅಧ್ಯಯನ ನಡೀತಾ ಇದೆ, ಒಂದು ಇತಿಹಾಸ ಇದೆ. ನಾನು ಆಗ್ರಹಿಸ್ತಾ ಇದ್ದೇನೆ. ರಿಜ್ವಾನ್ ಅರ್ಷದ್, ವಿಧಾನ ಪರಿಷತ್ತಿನ ಸದಸ್ಯರು, ಕಾಂಗ್ರೆಸ್ಸಿನ ನಾಯಕರು, ಯುವ ನಾಯಕರು. ಜನರಿಗೆ ಟಿಪ್ಪು ಬಗ್ಗೆ ಏನು ಅಭಿಮಾನವಿದೆ ಅನ್ನೋದು ಜನರ ಹೃದಯದ ಒಳಗಡೆ ಇರುತ್ತೆ. ಅದನ್ನು ಒಂದು ಜಯಂತಿಯ ರೂಪದಲ್ಲಿ ಒಂದು ಸರ್ಕಾರ ಆಚರಿಸುವ ಕ್ರಮ ಯಾತಕ್ಕೆ? ನಮಗಿರೋ ಅಭಿಮಾನ, ನೀವು ಕಾಂಗ್ರೆಸ್ನವರು ಹೋದ ವರ್ಷ ಟಿಪ್ಪು ಜಯಂತಿ ಆಚರಿಸೋದಕ್ಕೆ ಮೊದಲು ನಮಗೆ ಇರಲಿಲ್ಲ ಅನ್ಕೊಂಡಿದ್ದೀರೇನು? ನೀವು ಅದನ್ನು ನಮಗೆ ಜ್ಞಾಪಿಸ್ತಿದ್ದೀರೇ ನೀವುಗಳು? ಯು ಥಿಂಕ್ ವಿ ಡೋಂಟ್ ನೋ ಅಬೌಟ್ ಟಿಪ್ಪು ಸುಲ್ತಾನ್? ಹಾಗಾರೆ ಒಂದು ಪಕ್ಷ ಯಾತಕ್ಕೆ ಹೋದ ವರ್ಷದವರೆಗೆ ಹಂಗಾರೆ ರಾಜ್ಯದ ಜನರಿಗೆ ಅರಿವಿರ್ಲಿಲ್ವೇನು? ಒಬ್ರು ಟಿಪ್ಪು ಸುಲ್ತಾನು ಎಲ್ಲಾ ಜಾತಿನಲ್ಲೂ ಇದ್ದೀರಿ, ಇವರು ಎಲ್ಲ ಜಾತಿನಲ್ಲೂ ಅವನ ಇಷ್ಟಪಡುವವರು ಇದ್ದಾರೆ ಅಂತ ನೀವು, ಅವರು ಇದು ಕೋಮುವಾದದ ಮಗದೊಂದು ಮುಖವಾಗತ್ತೆ, ಹಿಂದೂ ಮುಸ್ಲಿಂನಲ್ಲಿ ಇದು ಪ್ರಾಬ್ಲಮ್ ಅಂತಾರತ್ತೆ ಅಂತ ಅವ್ರ ವಾದ. ಏನ್ ಮಾಡ್ಬೇಕು ಕರ್ನಾಟಕ ರಾಜ್ಯದ ಜನ? ನಿಮ್ಮಿಬ್ಬರ ರಾಜಕೀಯಕ್ಕೆ ನಾವಿಬ್ರು ಮಧ್ಯ ನಿಂತ್ಕೊಂಡು ಜಡ್ಜ್ಗಳಾಗಿ ನೋಡ್ಬೇಕಾ? ರಂಗನಾಥ್ ಸರ್, ಬಿಜೆಪಿಯವರು ಕೋಮುವಾದದ ಬಗ್ಗೆ ಮಾತನಾಡಿದ್ರೆ ಎಷ್ಟು ಸರಿ ಅಂತ ತಮಗೂ ಗೊತ್ತಿದೆ, ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ನನಗೇನ್ ಗೊತ್ತಿರೋದು? ನಿಮಗೂ ಗೊತ್ತಿದ್ರೆ ಹೇಳಿ, ಅಲ್ಲಿ ಕೇಳಿಸ್ಕೊತಿದ್ದಾರೆ ಮೇಡಮ್. ಕೋಮುವಾದವನ್ನು ಬೆಳೆಸ್ತಕ್ಕಂಥದ್ದು, ಕೋಮುವಾದ ಬಿಜೆಪಿ ಮಾಡ್ತಕ್ಕಂಥ ಕೆಲಸ ಮಾಡೋರು ಬಿಜೆಪಿ. ಸರಿ ಸರ್, ಕಳೆದ ಬಾರಿ ನಡೆದಂತ ಘಟನೆಗಳು ಆದಂತ ಪರಿಣಾಮಗಳನ್ನ ತಾವು ಪರಿಗಣಿಸೋದಾದ್ರೆ ಟಿಪ್ಪು ಜಯಂತಿಗಳನ್ನ ರಿಜ್ವಾನ್ ಹಲೋ ಮೇಡಮ್ ಕೇಳಿಸ್ಕೊಳ್ಳಿ ಒಂದು ನಿಮಿಷ. ಎಸ್ ಕೇಳಿಸ್ಕೊಳ್ಳಿ ಮೇಡಮ್, ಒಂದು ನಿಮಿಷ ದಯವಿಟ್ಟು. ರಿಜ್ವಾನ್ ಅರ್ಷದ್, ಹೇಳಿ ಸರ್. ಜಯಂತಿಗಳನ್ನ ಆಚರಣೆನ ಜನರಿಗೆ ಬಿಡ್ರಿ, ನೀವ್ ಯಾಕೆ ಸರ್ಕಾರೀಕರಣಗೊಳಿಸ್ತೀರಿ? ನೋಡ್ಲಿ ಜಯಂತಿನ ಹೇಗೆ ಆಚರಿಸ್ತೀರಿ ಅಂತ ಎಲ್ಲಾರು ನೋಡ್ಲಿಲ್ವಾ? ನಾವು ನೋಡ್ತಾ ಇಲ್ವಾ? ನಾವು ಮಲ್ಲಿಕಾರ್ಜುನ್ ಖರ್ಗೆ ಒನ್ ಮಿನಿಟ್ ನೋಡ್ತಾ ಇಲ್ವಾ? ನಾವು ಬೇರೆ ಬೇರೆ ಸ್ವಾತಂತ್ರ್ಯ ಹೋರಾಟಗಾರರ ಜಯಂತಿಗಳನ್ನ ಹೇಗೆ ಆಚರಿಸ್ತಾ ಇದೀವಿ ಅಂತ ನಾವು ನೋಡ್ತಾ ಇದ್ದೀವಿ. ಜಯಂತಿಗಳನ್ನ ಆಚರಿಸುವುದನ್ನ ನಮಗೆ ಬಿಟ್ಬಿಡಿ, ನಾವು ಮಾಡ್ಕೋತೀವಿ ಅದನ್ನ. ಸರ್ಕಾರೀಕರಣ ಯಾಕೆ ಗೊಳಿಸ್ತೀರಿ? ಎಲ್ಲ ಸರ್ಕಾರ, ನೀವು ಅಷ್ಟೇ ಅವರು ಅಷ್ಟೇ, ನೀವ್ ಯಾಕೆ ಆ ಜವಾಬ್ದಾರಿ ತಗೋತಿದ್ದೀರಿ? ನಿಮ್ಗೇನಕ್ಕೆ ನಿಮ್ಗೆ ಆಡಳಿತ ನಡೆಸೋದು ಇಂಪಾರ್ಟೆಂಟಾ, ಜಯಂತಿಗಳನ್ನ ಮಾಡ್ಕೊಂಡು ಹೋಗೋದು ಇಂಪಾರ್ಟೆಂಟಾ? ಇಬ್ರುವೆ ಅವ್ರ ಅಧಿಕಾರದಲ್ಲಿದ್ದಾಗ ಅವರು, ನೀವು ಅಧಿಕಾರದಲ್ಲಿದ್ದಾಗ ನೀವು. ನಮಗ್ ಬಿಡ್ರಿ, ನಾವು ಆಚರಿಸ್ಕೊತೀವಿ. ಒಂದು ತೀರ್ಮಾನ ಆಗ್ಲಿ, ಯಾರ ಜಯಂತಿನೂ ಆಚರಣೆ ಮಾಡಬಾರ್ದು ಅಂತ. ಎಕ್ಸಾಕ್ಟ್ಲಿ, ಯು ಟೇಕ್ ಎ ಕಾಲ್ ಮೇಡಮ್ ಶೋಭಾ ಕರಂದ್ಲಾಜೆ ಅವರು. ಎಸ್, ಯಾರ್ದು ಜಯಂತಿ ಆಚರಣೆ ಮಾಡಬಾರ್ದು ಅಂತ ಯಾರು ನಮಗ್ ಬಿಡಿ, ನಾವು ಆಚರಿಸ್ಕೊತೀವಿ. ದೀಪಾವಳಿ ಹಬ್ಬ ಆಚರಿಸ್ಬೇಕು ಅಂತ ನೀವೇನು ಸರ್ಕಾರದವ್ರು ಬಂದು ನಮ್ಗೆ ಹೇಳ್ತೀರಾ? ನಾವು ಆಚರಿಸ್ಕೊಳ್ಳಲ್ವಾ? ನಮಗ್ ಬೇಕಾಗಿದ್ದನ್ನ ರಂಜಾನ್ ಆಚರಿಸ್ಬೇಕು ಅಂತ ಸರ್ಕಾರದವ್ರು ಬಂದು ಹೇಳ್ತಾರ ಮುಸ್ಲಿಮರಿಗೆ? ಆಚರಿಸ್ಕೊಳ್ಳಲ್ವಾ ಅವರು? ಒಂದು ತೀರ್ಮಾನ ಬರೋಣ. ಕ್ರಿಸ್ಮಸ್ ಆಚರಿಸ್ಬೇಕು ಅಂತ ಕ್ರೈಸ್ತರಿಗೆ ಅವನ ಸರ್ಕಾರದವನ ಆದೇಶ ಹಾಕ್ತಾನ ಜಯಂತಿ ಮಾಡಿ, ಅವ್ರು ಆಚರಿಸ್ಕೊಳ್ಳಲ್ವಾ ಅವರು? ನಾನು ಇಷ್ಟಪಡುವ ಟಿಪ್ಪು ಸುಲ್ತಾನ್ ಇದ್ದರೆ, ನಾನು ಇಷ್ಟಪಡುವಂತಹ ಕಲಾಂ ಇದ್ರೆ, ನಾನು ಇಷ್ಟಪಡುವಂತಹ ಗಾಂಧೀಜಿ ಇದ್ರೆ ನಾನು ಆಚರಿಸ್ಕೋತೀನಿ. ನನಗೆ ಗೊತ್ತಿದೆ ನನ್ನ ದೇಶದ ಬಗ್ಗೆ ಅಭಿಮಾನ ಏನಿರಬೇಕು ಅಂತ. ನೀವು ಯಾರು ಸರ್ಕಾರದವ್ರುಗಳು ಎಲ್ಲರೂ ನಮ್ಗಳಿಗೆ ಅದನ್ನು ಹೇಳಕ್ಕೆ, ಈ ಜಯಂತಿ ಆಚರಿಸು, ಆ ಜಯಂತಿ ಆಚರಿಸು, ಅದನ್ನು ಮಾಡು, ಇದನ್ನು ಮಾಡು. ವೈ ಯು ಹ್ಯಾವ್ ನೋ ಅದರ್ ವರ್ಕ್? ಮೇಡಮ್ ಪ್ಲೀಸ್. ಕಳೆದ ಬಾರಿ ಕಾಂಗ್ರೆಸ್ಸಿನವರು ಟಿಪ್ಪು ಜಯಂತಿಯನ್ನ, ಶೋಭಾ ಅವರು ಮೇಡಮ್ ಅವರೇ, ಕಳೆದ ಬಾರಿ ಕತೆ ನಮ್ಗೆ ಮತ್ತೆ ಹೇಳಬೇಡಿ, ನಮಗೆ ನೆನಪಿದೆ, ಕುಟ್ಟಪ್ಪ ಕತೆ ಸಮೇತ. ಕಾಂಗ್ರೆಸ್ಸಿನವರು ಟಿಪ್ಪು ಜಯಂತಿಯನ್ನ ಅವರ ಲಾಭಕ್ಕೆ ಮಾಡುತ್ತಿದ್ದಾರೆ ಅನ್ನೋ ನಿಮ್ಮ ಆರೋಪ ಆಗೋದಾದ್ರೆ, ನೀವು ಅದನ್ನ ವಿರೋಧ ಮಾಡುವುದರ ಮುತ್ತ ನೀವು ಲಾಭ ಮಾಡ್ಕೊಳ್ಳದೆ ಪುಕ್ಕಟೆ ಮಾಡ್ತಾ ಇದ್ದೀರಾ? ಇಲ್ಲ, ಇಲ್ಲಿ ಪ್ರಶ್ನೆ ಇರುವಂತದ್ದು ಟಿಪ್ಪು ಜನರ ಮನಸ್ಸಲ್ಲಿದ್ದಾರೆ ಅನ್ನುವಂತ ಮಾತನ್ನ ರಿಜ್ವಾನ್ ಅವರು ಹೇಳ್ತಾ ಇದ್ದಾರೆ. ಯಾವ ಜನರ ಮನಸ್ಸಲ್ಲಿದ್ದಾರೆ ಅನ್ನುವಂಥದ್ದನ್ನು ಅವರು ಸರ್ಕಾರ ಸ್ಪಷ್ಟ ಮಾಡಬೇಕು. ನಂಬರ್ 1, ಮೈಸೂರವರಿಗೆ ಟಿಪ್ಪು ಜಯಂತಿ ಆಚರಣೆ ನನ್ನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ಬಯಸ್ದಂಗೆ ನಾನು ಹೇಳಬೇಕಾದರೆ ದಯಮಾಡಿ ನಂಗೆ ಮಾತಾಡಕ್ಕೆ ಬಿಡಿ.
ಕ್ರೈಸ್ತರಿಗೆ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡೋದು ಬೇಡ. ಚಿತ್ರದುರ್ಗದ ನಾಯಕ ಜನಾಂಗಕ್ಕೆ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡೋದು ಬೇಡ. ಯಾರಿಗೂ ಟಿಪ್ಪು ಜಯಂತಿ ಬೇಡ ಅಂದ್ರೆ ಸರ್ಕಾರಕ್ಕೆ ಯಾಕೆ ಬೇಕು? ಇವತ್ತು ಕೋಮುವಾದದ ಬಗ್ಗೆ ಮಾತಾಡ್ತಾ ಇರುವಂತ ಕಾಂಗ್ರೆಸ್ನವರು ಸ್ವತಃ ಕೋಮುವಾದವನ್ನ ಪ್ರೋತ್ಸಾಹ ಮಾಡ್ತಿದ್ದಾರೆ ಮತ್ತು ಕೋಮುವಾದಕ್ಕೆ ಆಸ್ಪದ ಕೊಡ್ತಿದ್ದಾರೆ, ಜಾತಿವಾದಕ್ಕೆ ಮಣೆ ಹಾಕ್ತಾ ಇದ್ದಾರೆ. ಇದು ನಮ್ಮ ಆರೋಪ ಇದೆ. ಯಾಕೆಂದ್ರೆ ಜಾತಿ ಜನಗಣತಿಯನ್ನು ಮಾಡೋದ್ರ ಮೂಲಕ ಜಾತಿಯನ್ನು ಒಡೆದಾಳುವಂತ ನೀತಿ, ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡೋದ್ರ ಮೂಲಕ ಮುಸಲ್ಮಾನರನ್ನು ಒಲೈಕೆ ವೋಟ್ ಬ್ಯಾಂಕ್ ರಾಜಕಾರಣ ಟಿಪ್ಪು ಸುಲ್ತಾನ್ ಏನು ಮುಸಲ್ಮಾನರ ಆಸ್ತಿ ಅಲ್ಲ ರಂಗನಾಥ್ ಸರ್. ಇದು ಶೋಭಾ ಮೇಡಮ್, ನನ್ಗೆ ಇತ್ತೀಚೆಗೆ ಬಿಜೆಪಿಯವರ ಶೋಭಾ ಕರಂದ್ಲಾಜೆ ಅವ್ರ ಬಗ್ಗೆ ಬಹಳ ಗೌರವ ಇದೆ. ಟಿಪ್ಪು ಸುಲ್ತಾನ್ ಏನ್ ಮುಸಲ್ಮಾನರ ಆಸ್ತಿನ? ಟಿಪ್ಪು ಜಯಂತಿ ಯಾಕೆ ಆಚರಣೆ ಮಾಡ್ಬೇಕು ಕಾಂಗ್ರೆಸ್ ಅವರು? ಕಾಂಗ್ರೆಸ್ ಅವರು ದಯಮಾಡಿ ನಾನು ರಿಜ್ವನ್ ಅಂತ ನೀವು ಹಿಂದೂ ಮುಸ್ಲಿಂ ಅಂತ ತರ್ತಕ್ಕಂಥವ್ರು ಕಾಂಗ್ರೆಸ್ಸಿನವರು ಮುಸಲ್ಮಾನರನ್ನ ವೋಟ್ ಬ್ಯಾಂಕ್ ರಾಜಕಾರಣ ನಮ್ಮ ಆಸ್ತಿ ಅಂತ ಅನ್ಕೊಂಡಿದ್ದಾರೆ. ನೀವು ಹಿಂದೂ ಮುಸ್ಲಿಂ ಅಲ್ಲಿ ಒಳಗ್ ತರ್ತಕ್ಕಂಥ ಕೆಲಸ ಇದ್ರಲ್ಲಿ ಮಾಡ್ತಾ ಇದ್ರಿ. ನೀವು ಹಿಂದೂ ವೋಟ್ ಬ್ಯಾಂಕ್ ಕ್ರಿಯೇಟ್ ಮಾಡಕ್ಕೆ ಹಿಂದೂಗಳಲ್ಲಿ ಸಂಶಯ ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ರಿ ಹೊರತು. ಆಯ್ತು, ನೀವು ನಾನು ನಿಮ್ಗೆ ಓಪನ್ ಆಗಿ ಈ ವೇದಿಕೆಯಲ್ಲ ರಂಗನಾಥ್ ಸರ್ ಮುಂದೆ ಒಂದು ಚಾಲೆಂಜ್ ಮಾಡ್ತೀನಿ, ತಾವು ಬನ್ನಿ, ಇತಿಹಾಸ ತಗೊಂಡ್ ಬನ್ನಿ, ನಾನು ತಗೊಂಡ್ ಬರ್ತೀನಿ. ಟಿಪ್ಪು ಬಗ್ಗೆ ನಾವು ಚರ್ಚೆ ಮಾಡೋಣ, ಇದೇ ವೇದಿಕೆ ಮೇಲೆ ಚರ್ಚೆ ಮಾಡೋಣ, ಮುಂದೆ ಕೂತಿ ಚರ್ಚೆ ಮಾಡೋಣ. ಟಿಪ್ಪು ಹಿಂದೂ ವಿರೋಧಿ ಇದ್ರೆ, ಟಿಪ್ಪು ಕನ್ನಡ ವಿರೋಧಿ ಇದ್ರೆ ಅದಕ್ಕೆ ಸಾಕ್ಷ್ಯಾಧಾರ ಬೇಕಲ್ಲ, ಇತಿಹಾಸ ಇರ್ಬೇಕಲ್ಲ. ನೀವು ತಗೊಂಡ್ ಬನ್ನಿ, ನಾನು ತಗೊಂಡ್ ಬರ್ತೇನೆ, ಚರ್ಚೆ ಮಾಡೋಣ. ಒಂದು ವೇಳೆ ಅವರು ಹಿಂದೂ ಚರ್ಚೆ ಮಾಡೋಣ, ಆಹ್ವಾನ ಮಾಡ್ತಾ ಇದ್ದೀನಿ, ಚರ್ಚೆ ಮಾಡೋಣ. ಚರ್ಚೆಗೆ ಬನ್ನಿ, ಪ್ರಜಾಪ್ರಭುತ್ವದ ಚರ್ಚೆಗೆ ಅವಕಾಶ ಇದೆ, ಬಟ್ ಗಲಾಟೆಗೆ ಅವಕಾಶ ಇಲ್ಲ. ಮುಂದೆ ಚರ್ಚೆ ಆಗಲಿ, ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಬೇಕು, ಚರ್ಚೆ ಮಾಡೋಣ, ಇತಿಹಾಸ ಇಟ್ಕೊಂಡು ಚರ್ಚೆ ಮಾಡೋಣ. ಚರ್ಚೆಗೆ ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಇದೆ. ರಿಜ್ವಾನ್ ಪ್ಲೀಸ್, ನೀವಿಬ್ಬರು ನಿಮ್ಮ ನಿಮ್ಮ ನಿಲುವುಗಳನ್ನು ಬಿಟ್ಟುಕೊಟ್ಟು ಹೊರಕ್ಕೆ ಬರ್ತೀರಿ ಅನ್ನೋ ನಂಬಿಕೆ ನನಗೇನಿಲ್ಲ, ನಿರೀಕ್ಷೆನೂ ಇಲ್ಲ ನನಗೆ. ನನ್ನ ಪ್ರಶ್ನೆ ಅದಲ್ಲ. ರಿಜ್ವಾನ್ ಅರ್ಷದ್ ಅವರೇ ಮತ್ತು ಶೋಭಾ ಕರಂದ್ಲಾಜೆ ಅವರೇ ಇಬ್ಬರಿಗೂ ನಂದು ಒಂದೇ ಪ್ರಶ್ನೆ. ಯಾವುದೇ ಜಯಂತಿಗಳನ್ನು, ಹಿಂದೂನೋ ಮುಸ್ಲಿಮೋ ಕ್ರೈಸ್ತಾನೋ, ಯಾವುದೇ ಜಯಂತಿಗಳನ್ನು ಎಕ್ಸೆಪ್ಟ್ ಫ್ರೀಡಮ್, ನಮ್ಮ ಸ್ವಾತಂತ್ರ್ಯ ದಿನಾಚರಣೆ, ಗಣತಂತ್ರದ ದಿನಾಚರಣೆ ಮತ್ತು ಮಹಾತ್ಮ ಗಾಂಧಿಯ ದಿನಾಚರಣೆ, ಗಾಂಧಿ ಜಯಂತಿಯನ್ನು ಬಿಟ್ಟರೆ ಉಳಿದ ಯಾವ ಜಯಂತಿಗಳನ್ನು ಮಾಡುವುದಕ್ಕೆ ಸರ್ಕಾರಗಳಾದ ನೀವು ಯಾರು? ನನ್ನ ಪ್ರಶ್ನೆ ಅಷ್ಟೇ. ಯಾರು? ನಮಗೆ ಬಿಡಿ ಅದನ್ನ. ಇಂಡಿಪೆಂಡೆನ್ಸ್ ಡೇನ ಯಾವನಾದ್ರೂ ಮಾಡಲ್ಲ ಅಂತಂದ್ರೆ ಒಳಕಾಕಿ ಅವನನ್ನ. ಈ ದೇಶದಲ್ಲಿ ಇರಕ್ಕೆ ಲಾಯಕ್ಕೂ ಅಲ್ಲ, ಯೋಗ್ಯನೂ ಅಲ್ಲ ನೀನು ಅಂತ. ಗಾಂಧೀಜಿನ ಜ್ಞಾಪಿಸ್ಕೊಳ್ಳೋ ವಿಚಾರದಲ್ಲಿ ಅವಹೇಳನ ಮಾಡ್ತೀನಿ ಅಂತಂದ್ರೆ ತುಳಿದಾಕಿ ಅವ್ರನ್ನ ನಾನು ಬೇಡ ಅನ್ನಲ್ಲ ಬೇಕಾರೆ. ಆದರೆ ಬೇರೆ ಖಂಡ ಬಟ್ಟೆ ನೀವು ಬಂದಾಗ ನೀವು, ಅವ್ರು ಬಂದಾಗ ಅವರು. ಯಾಕೆ ನಿಮ್ಗೆ ಈ ಜಯಂತಿಗಳ ಮೋಹ ನಿಮ್ಮಿಬ್ಬರುಗಳಿಗೂ? ಇಬ್ರು ಅಂದ್ರೆ ನಿಮ್ಮ ಪಾರ್ಟಿಗಳಿಗೆ. ರಂಗನಾಥ್ ಸರ್, ನಾನು ನಿಮ್ಮ ವಿಚಾರಗಳನ್ನು ಸ್ವಾಗತಿಸ್ತೇನೆ. ಎಲ್ಲರ ಜಯಂತಿ ನೀವು ಬೇಡ, ಯಾರು ಜನನೇ ಆಚರಣೆ ಮಾಡ್ಲಿ ಅಂದ್ರೆ ನಾನು ಅದಕ್ಕೆ ಬಿಟ್ಬಿಡಿ, ಸರ್ಕಾರದವ್ರು ಯಾಕೆ ಪ್ರಾಯೋಜಿತ ಕೈ ಹಾಕ್ತೀರಿ? ಕಾಂಗ್ರೆಸ್ನವರು ಟಿಪ್ಪು ಕೈ ಹಾಕುವ ಮೂಲಕ ಮುಸ್ಲಿಮರನ್ನು ಓಲೈಸುತ್ತಿದ್ದಾರೆ ಅನ್ನೋ ಸಂದೇಶವನ್ನು ನೀವು ಕಳ್ಸಕ್ ಟ್ರೈ ಮಾಡ್ತೀರಿ. ಬಿಜೆಪಿಯವರನ್ನ ಅಪೋಸ್ ಮಾಡೋ ಮೂಲಕ ನಾವು ಹಿಂದೂಗಳ ಪರವಾಗಿದ್ದೇವೆ ಏಕೈಕ ಪಕ್ಷ ಟ್ರೈ ಮಾಡ್ತಿದ್ದಾರೆ. ಕರ್ನಾಟಕ. ನಾನು ಇವತ್ತು ಗದಗ ಜಿಲ್ಲೆಯಲ್ಲಿದ್ದೀನಿ. ಸಾವಿರಾರು ಟಿಪ್ಪು ಸುಲ್ತಾನ್ ಅಭಿಮಾನಿಗಳು ಇಲ್ಲಿ ಮುಸ್ಲಿಂ ಇಲ್ಲ, ಬೇರೆ ಬೇರೆ ಎಲ್ಲಾ ಜಾತಿ ಅಭಿಮಾನಿಗಳಿದ್ದಾರೆ. ರಿಜ್ವಾನ್, ಬಹಳ ದರ್ಗಾಗಳಿಗೆ ನಮ್ಮವ್ರು ಇವತ್ತು ಗಾಡಿ ತಗೊಂಡು ಪೂಜೆ ಮಾಡೋರು ಮಾಡ್ತಾನೆ ಇರ್ತಾರೆ. ನಿಮ್ಮಿಬ್ರು ನೋಡ್ಕೊಂಡು ಮಾಡಲ್ಲ. ಬಹಳ ದೇವಸ್ಥಾನಗಳಿಗೆ ಅಥವಾ ಹಿಂದೂ ದೇವತೆಗಳಿಗೆ ಇವತ್ತು ಉರುಸುಗಳು ನಡೆದಾಗ ಮುಸ್ಲಿಮರು ಬಂದು ಅದಕ್ಕೆ ಒಪ್ಪಿಸಿಕೊಳ್ಳುವಂತದನ್ನ ನಾನು ನೋಡಿದ್ದೀನಿ. ಅದು ನಿಮ್ಮಿಬ್ರನ್ನ ಕೇಳಲ್ಲ ನಾವು ಮಾಡೋದು. ವಿ ನೋ ಹೌ ಟು ಲಿವ್ ಅವರ್ ಸೆಲ್ಫ್ಸ್. ಆಮೇಲೆ ಟಿಪ್ಪು ಸುಲ್ತಾನ್ ಒಬ್ಬ ಮುಸ್ಲಿಂ ದೊರೆ ಮುಸ್ಲಿಮರಿಗೆ ಮಾತ್ರ ಸೀಮಿತ ಅನ್ನೋ ವಾದಕ್ಕೂ ಇನ್ನೂ ಉತ್ತರ ಸಿಕ್ಕಿಲ್ಲ. ಮೇಡಂ ಪ್ಲೀಸ್. ಎಸ್ ಪ್ಲೀಸ್. ಇಲ್ಲ, ಇಲ್ಲಿ ಮುಖ್ಯವಾಗಿ
ನಾವು ಹಲವಾರು ಇವರಿಗೆ ನಿಜವಾಗ್ಲೂ ಮುಸಲ್ಮಾನರದ್ದೇ ಟಿಪ್ಪು ಜಯಂತಿ ಆಚರಣೆ ಮಾಡಬೇಕಿದ್ರೆ ಇವರು ಅಬ್ದುಲ್ ಕಲಾಂ ಅವರ ಜಯಂತಿಯನ್ನು ಯಾಕೆ ಆಚರಣೆ ಪ್ರತಿಯೊಬ್ಬರನ್ನು ಜಾತಿ ಪ್ರತಿಯೊಬ್ಬರನ್ನು ಧರ್ಮದ ಆಧಾರದಲ್ಲಿ ನೋಡ್ತಾ ಬಂದ್ರೆ ಶೋಭಾ ಮೇಡಮ್ ನನಗೆ ಟೈಮ್ ಇಸ್ ರನ್ನಿಂಗ್ ಔಟ್. ನನ್ನ ಜೊತೆ ಪ್ಲೀಸ್ ಶೋಭಾ ಮೇಡಮ್ ಅಂಡ್ ರಿಜ್ವಾನ್ ಅರ್ಷದ್. ಶೋಭಾ ಮೇಡಮ್ ಮತ್ತು ರಿಜ್ವಾನ್ ಅರ್ಷದ್ ಅವರೇ ದಯಮಾಡಿ ಕೇಳಿಸ್ಕೊಳ್ಳಿ ಒಂದು ನಿಮಿಷ ಪ್ಲೀಸ್. ನಮ್ಮ ನಾಯಕ ಅಂತ ಅನ್ಸಿದೆ, ಅದಕ್ಕಾಗಿ ಅವರನ್ನ ಆಲ್ ರೈಟ್, ಐ ಕ್ಯಾನ್ ಹಿಯರ್ ಯು. ನಾನು ನಿಮ್ಮ ಮಾತು ಕೇಳಿಸ್ತಿದೆ. ಒಂದೇ ಒಂದು ನಿಮಿಷ. ನಾನು ಇದನ್ನೇ ಹೇಳಕ್ ಹೊರಟಿದ್ದು. ಇದನ್ನ ಮಾಡಿದಾಗ ಅದನ್ನ ಯಾಕೆ ಮಾಡಲ್ಲ ಅಂತ ನೀವು ಕೇಳೋದು, ನೀವು ನಾಳೆ ಯಾವುದೋ ಒಂದು ಮಾಡಿದಾಗ ಇದನ್ನ ಯಾಕೆ ಮಾಡಲ್ಲ ಅಂತ ಅವ್ರು ಕೇಳೋದು. ಈ ಪೈಪೋಟಿಯೇ ನಮಗೆ ಸಮಸ್ಯೆ ಆಗ್ತಾ ಇರೋದು. ಈ ಪೈಪೋಟಿಯೇ ನನ್ನಂತ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ಬಹುದಾದವನು ಕಾಣಿಸ್ಕೊಳ್ಳೋದು. ಮತಗಳ ಬೇಟೆಯನ್ನು ಆಡ್ತಾ ಇದ್ದೀರಿ, ಇಬ್ಬರೂ ಆಡ್ತಿದ್ದೀರಿ ಅಂತ ನನಗನ್ನಿಸುವಂಥದ್ದು ಶ್ರೀಸಾಮಾನ್ಯರಿಗೆ ಅನ್ನಿಸಬೇಕಾದ್ದು. ಆ ಕಾರಣಕ್ಕೆ ನಾನು ಕೇಳ್ತಿರೋದು ನಿಮ್ಮನ್ನ, ನೀವು ಯಾರು ಚರ್ಚೆ ಮಾಡಲ್ಲ ನೋಡಿ. ಆಲ್ ರೈಟ್, ಅಸೆಂಬ್ಲಿಲಿ ಚರ್ಚೆ ತಗೊಳ್ಳೋಣ ಇದನ್ನ ಒಂದು ರೆಸಲ್ಯೂಷನ್ ರೂಪದಲ್ಲಿ. ಯಾವ ಜಯಂತಿನೂ ಬೇಕಿಲ್ಲ ಎಕ್ಸೆಪ್ಟ್ ನಾವು ಈಗಾಗಲೇ ಮಾತಾಡ್ದಂಗೆ ಸ್ವಾತಂತ್ರ್ಯ ದಿನ, ಗಣತಂತ್ರ ದಿನ ಮತ್ತು ಮಹಾತ್ಮ ಗಾಂಧಿ ದಿನ 3 ದಿನ ಬಿಟ್ಟು ಯಾವುದು ನಾವು ಆಚರಿಸಬೇಡ, ಆಯಾ ಸಂಘಟನೆಗಳು ಆಚರಿಸ್ಕೊಳ್ಳಿ ಅಂತ ಪಾಸ್ ರೆಸಲ್ಯೂಷನ್ ಲೆಟ್ ಅಸ್ ಸಿ. ಮಾಡ್ತೀರಾ ನೀವು? ಕ್ಯಾನ್ ಯು ಪೀಪಲ್ ಡೂ ಇಟ್? ರಂಗನಾಥ್ ಸರ್, ಎಸ್ ಪ್ಲೀಸ್. ಟಿಪ್ಪುನು ಬೇಡ, ಯಾರು ಬೇಡ. ನಮಗೆ ನಮ್ಮ ಆಕ್ಷೇಪ ಇರುವಂತದ್ದು ಟಿಪ್ಪು ಜಯಂತಿಯನ್ನ ಸರ್ಕಾರಿ ಕಾರ್ಯಕ್ರಮವಾಗಿ ಎಕ್ಸಾಕ್ಟ್ಲಿ ನಾನು ಕೇಳ್ತಾ ಇರೋ ಪ್ರಶ್ನೆ. ಪಾರ್ಟಿ ಕಚೇರಿಯಲ್ಲಿ ಆಚರಣೆ ಮಾಡ್ಕೊಳ್ಳಿ, ನಾನು ಸಿದ್ದರಾಮಯ್ಯನವರ ರಿಜ್ವಾನ್ ಅವರ ಮನೆಯಲ್ಲಿ ಆಚರಣೆ ಮಾಡ್ಕೊಳ್ಳಿ. ನಾನು ಆ ಪ್ರಶ್ನೆಯನ್ನ ಕೇಳುತ್ತಿದ್ದೇನೆ. ಸರ್ಕಾರದ ಕಚೇರಿ, ಸರ್ಕಾರದ ವ್ಯವಸ್ಥೆಯಲ್ಲಿ ಆಚರಣೆ. ಮೇಡಮ್ ಪ್ಲೀಸ್ ಮೇಡಮ್, ನಾನು ಈ ಪ್ರಶ್ನೆಯನ್ನ ರಿಜ್ವಾನ್ ಅರ್ಷದ್ಗೆ ಕೇಳ್ತಿದ್ದೀನಿ. ಆದ್ರೆ ರಿವರ್ಸ್ ಕ್ವಶನ್ ಕೇಳ್ತಿದ್ದೀನಿ. ಭಾರತೀಯ ಜನತಾ ಪಕ್ಷನು ಕೈ ಜೋಡಿಸಿ. ಹಾಗಾದ್ರೆ ಯಾವ ಜಯಂತಿಯೂ ಬೇಡ, ಟಿಪ್ಪುದು ಬೇಕಿಲ್ಲ. ಎಕ್ಸಾಕ್ಟ್ಲಿ, ಟಿಪ್ಪು ಆಚರಣೆ ಮಾಡಬೇಕಾದ ನಾನು ಮಾಡ್ಕೋತೀನಿ. ಇತಿಹಾಸದ ಬಗ್ಗೆ ಆಸಕ್ತಿ ಇದ್ದರೆ, ಈ ರಾಜ್ಯವನ್ನು ಕಾಪಾಡುವಲ್ಲಿ ಆತ ಕೆಲಸ ಮಾಡಿದ್ದ ಎಂದು ನಾನು ನಂಬಿದ್ದರೆ, ನನ್ನ ಮನಸ್ಸಿಗೆ ತೋಚಿದಂತೆ ನಾನು ಮಾಡ್ಕೋತೀನಿ. ಅದಕ್ಕೆ ಕೇಳಿದ್ದು ದೀಪಾವಳಿ ಆಚರಿಸಕ್ಕೆ ನಿಮ್ಮ ಸರ್ಕಾರ ಕೇಳ್ತೀನ ಅಂತ. ನಾ ಮಾಡ್ಕೋತೀನಿ. ಹಾಗೆ ಉಳಿದ ಜಯಂತಿಗಳನ್ನು ಮಾಡಿ. 3-4 ರಾಷ್ಟ್ರೀಯ ಹಬ್ಬಗಳು, ದೇಶದ ಹಬ್ಬಗಳು, ದೇಶವನ್ನ ಕಾಯ್ದ ಹಬ್ಬಗಳು. ಯಾವ್ದು ಬೇಕು ಯಾವ್ದು ಬೇಡ ಹಾಗೆ ಮಾಡಿದ್ರೆ ನಾನು ಒಪ್ಕೋತೀನಿಪ್ಪ ನಿಮ್ಮೆಲ್ಲರನ್ನ. ಕರ್ನಾಟಕವನ್ನ ನೀವು ಹೇಳೋ ಪ್ರಕಾರ ಕೋಮುವಾದ ಅಲ್ಲ, ಕಾಂಗ್ರೆಸ್ನವ್ರದ್ದು ಕೋಮುವಾದ. ನಾವು ರಾಷ್ಟ್ರವನ್ನು ಯುನೈಟ್ ಮಾಡ್ತಾ ಇದ್ದೀವಿ, ಏಕತೆಗೆ ತರ್ತಾ ಇದ್ದೀವಿ ನೀವು ಹೇಳೋದು ಒಪ್ತೀನಿ. ರಿಜ್ವಾನ್ ಅರ್ಷದ್, ಇದು ಮತಗಳಿಗೋಸ್ಕರ ಅಲ್ಲ, ಟಿಪ್ಪು ಎಲ್ಲರಿಗೂ ಸೇರಿದವನೊಂದು ಭಾವನೆ ಅಂತ ನೀವೇನು ಹೇಳ್ತಿದ್ದೀರಿ ಉದಾರತೆಯಿಂದ, ಅದನ್ನು ಒಪ್ಕೋಬೋದಾಗ. ಅದು ಬಿಟ್ಟು ನಿಮಗೆ ಬೇಕಾದಂಗೆ ನೀವು ಹೇಳ್ತಾ ಹೋದ್ರೆ ನಾವು ಜನ ಏನ್ ಮಾಡ್ಬೇಕು? ಅಲ್ಲ, ಈ ಕಾಂಗ್ರೆಸ್ ಮತ್ತು ಬಿಜೆಪಿಯ ಸಿದ್ಧಾಂತಗಳ ಮೇಲಾಟದಲ್ಲಿ ಪ್ರತಿಯೊಬ್ಬರನ್ನು ನಾವು ಧರ್ಮ ಜಾತಿ ಆಧಾರದ ಮೇಲೆ ವಿಂಗಡಿಸಿ ನೋಡುವಂತ ಒಂದು ಕೆಟ್ಟ ಪರಿಸ್ಥಿತಿಗೆ ನಮ್ಮನ್ನ ದೂಡಿದ್ದೀರಾ. ಟಿಪ್ಪು ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ, ಆತ ಹಿಂದೂ ವಿರೋಧಿ, ಇನ್ಯಾರೋ ನಾಳೆ ಭಗತ್ ಸಿಂಗ್ ಬಿಜೆಪಿ ಹೇಳಿದ್ರೆ ಕಾಂಗ್ರೆಸ್ ಭಗತ್ ಸಿಂಗ್ ಯಾಕೆ? ಧರ್ಮ ಜಾತಿ ಆಧಾರದ ಮೇಲೆ ಯಾರೋ ಟೆರರಿಸ್ಟ್ಗಳನ್ನು ಹೊಡೆದಾಕಿದ್ರೆ ಯಾಕೆ ಹೊಡೆದಾಕ್ದೆ? ಯಾವ್ದೋ ಪಾಕಿಸ್ತಾನಕ್ಕೆ ಯಾವ್ದೋ ನುಗ್ಗುಬುಟ್ಟಿಯನ್ನು ಹೊಡೆದು ಬಂದ್ರೆ ವಿಡಿಯೋ ತೋರಿಸು. ಎಲ್ಲ ಇದೇ ಲೆವೆಲ್ ಎಲ್ಲ ಧರ್ಮ ಜಾತಿಯನ್ನು ಮುಂದಿಟ್ಕೊಂಡೇ ಮಾಡೋದು. ಆಲ್ ರೈಟ್ ಮೇಡಮ್, ಈ ರಾಜ್ಯ ಸರ್ಕಾರದಿಂದ ಏನ್ ನಿರೀಕ್ಷೆ ಮಾಡ್ತೀರಿ ಹೇಳಿ? ಈ ರಾಜ್ಯ ಸರ್ಕಾರದಿಂದ ನನ್ನ ಒಂದೇ ಒಂದು ವಿನಂತಿ, ಇವತ್ತು ಜನಕ್ಕೆ ಬೇಡವಾಗಿರುವಂತ ಟಿಪ್ಪು ಜಯಂತಿಯನ್ನ ಸರ್ಕಾರ ಆಚರಣೆ ಮಾಡಬಾರ್ದು, ನಿಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ಆಚರಣೆ ಮಾಡ್ಕೊಳ್ಳಿ. ಇದು ಒಂದೇ ಒಂದು ವಿನಂತಿ. ನಿಮಗೆ ಉತ್ತರ ಕೊಡುವ ಹಕ್ಕಿದೆ. ನಮ್ಮ ರಾಜ್ಯದಲ್ಲಿ ನಮ್ಮ ಕಾರ್ಯಕರ್ತರನ್ನ ನಾವು ಕಳ್ಕೊಂಡಿದ್ದೀವಿ. ಹಿಡಿದು ಪ್ರಶಾಂತ್ ಪೂಜಾರಿಂದ ಹಿಡಿದು ಶೋಭಾ ಕರಂದ್ಲಾಜೆ ಅವರು ಮತ್ತೆ ಅವ್ರ ಪಕ್ಷ ಜನರಿಂದ ಬಹಳ ದೂರ ಆಗಿದ್ದಾರೆ. ಜನರಿಗೆ ಟಿಪ್ಪು ಜಯಂತಿ, ಟಿಪ್ಪು ಬಗ್ಗೆ ಅಭಿಮಾನ ಇದೆ, ನಾವು ಆಚರಣೆ ಮಾಡ್ತೀವಿ. ಸಂಘ್ ಪರಿವಾರದವರು, ಬಿಜೆಪಿಯವರು ಯಾರಾದ್ರೂ ಬೀದಿಗೆ ಬಂದು ಲಾ ಅಂಡ್ ಆರ್ಡರ್ ಕೈಗೆ ಎತ್ಕೊಳಿದ್ರೆ ಪೊಲೀಸವರು ಶಿಸ್ತಿನ ಕ್ರಮ ತಗೋತಾರೆ. ಲಾ ಅಂಡ್ ಆರ್ಡರ್ ಅಂತೂ ಹೋದ್ ಬಾರಿ ಅವರು ಕೈಗೆ ತಗೊಂಡಂಗೆ ಈ ಬಾರಿ ಕೈಗೆ ತಗೊಳಕ್ ಬಿಡೋದಿಲ್ಲ. ಅಂದ್ರೆ ನಿಮಗೆ ಏನು ಬೇಕೋ ಅದನ್ನು ನೀವು ಸಾಧಿಸಿ, ಅವರಿಗೆ ಏನು ಬೇಕೋ ಅವರು ಸಾಧಿಸಲಿ. ಅಂತಿಮವಾಗಿ ಕರ್ನಾಟಕ ನಿಮ್ಮಿಬ್ಬರನ್ನು ಆನಂದದಿಂದ ಹಾಲು ಕುಡಿದು ಅಮೃತವೆಂಬಂತೆ ನೋಡಿಕೊಂಡು ಕೂತ್ಕೋತೀವಿ. ಯಾಕೆಂದರೆ ನಮಗೆ ನಿಮ್ಮಿಬ್ಬರನ್ನು ಬಿಟ್ಟು ಅನಿವಾರ್ಯವಾಗಿ ಬೇರೆ ಗತಿ ಇಲ್ಲವೇ ನಮ್ಮ ಹಣೆ ಬರಹಕ್ಕೆ. ಏನು ಮಾಡೋಣ ಹೇಳಿ?
ಹೇಳೋದು ಕೇಳೋದು ಎಂಥದಿಲ್ಲ. ಆಲ್ ರೈಟ್, ರಿಜ್ವಾನ್ ಅರ್ಷದ್, ಮೇಡಮ್ ಶೋಭಾ ಕರಂದ್ಲಾಜೆ, ಇಬ್ಬರಿಗೂ ಥ್ಯಾಂಕ್ಸ್. ಅತ್ಯಂತ ತುರ್ತಾಗಿ ಬೇರೆ ಅವಕಾಶ ಇಲ್ಲ ನಮಗೆ. ಈ ಮಧ್ಯೆ ಬೆಂಗಳೂರು ಮಹಾನಗರ ಪಾಲಿಕೆ ವಿಭಜನೆ ಮತ್ತೊಂದು ತಿರುವು ಪಡೆದಿದೆ. ದೆಹಲಿ ಮಾದರಿ 5 ಭಾಗಗಳನ್ನಾಗಿ ಮಾಡ್ತಾರಂತೆ, 5 ಕಮಿಷನರ್ನು ಹಾಕ್ತಾರಂತೆ. ಹಾಗಾದರೆ ಏನೇನಾಗತ್ತೆ ಅನ್ನೋದನ್ನು ನೋಡ್ಬಿಡೋಣ. ಬೇಗ ಒಬ್ಬರೇ ಮೇಯರ್ ಇರ್ತಾರಂತೆ. ಅನ್ಯ ಭಾಷಿಕರ ಪ್ರಾಬಲ್ಯ ಹೆಚ್ಚಾಗೋದು ತಪ್ಪತ್ತೆ. ಮತ್ತಷ್ಟು IAS ಅಧಿಕಾರಿಗಳು BBMP ಸೇರ್ತಾರೆ. IAS ಅಧಿಕಾರಿಗಳು ದಕ್ಷರಾಗಿದ್ದರೆ ಆ ಭಾಗದ ಆಡಳಿತ ಚುರುಕಾಗಿರುತ್ತೆ. 5 ಭಾಗ ಆದರೆ ನಷ್ಟ ಏನು? ವಿಂಗಡಣೆಯಾದ ಪ್ರತಿ ಭಾಗಕ್ಕೂ ಹೊಸ ಕಚೇರಿ ಆಗಬೇಕು, ಮತ್ತು ಈ ಅಧಿಕಾರಿಗಳ ಸರ್ಕಾರ ಹೊರೆ ಆಗ್ಬೋದು, 5 ಆಯುಕ್ತರನ್ನು ನಿಭಾಯಿಸೋದು ಮೇಯರ್ ಕಷ್ಟ ಆಗ್ಬೋದು, ಯಾವುದೋ ಒಂದು ಭಾಗದಲ್ಲಿ ಮಾತ್ರ ಅಭಿವೃದ್ಧಿ ಆಗ್ಬೋದು ಅನ್ನೋದು ಕಷ್ಟದ ಪರಿಸ್ಥಿತಿ. ಅಂತೂ ಇಂತೂ ಕಾಂಗ್ರೆಸ್ಗೆ ಭಾರಿ ತಲೆನೋವಾಗಿದ್ದ ನಿಗಮ ಮಂಡಳಿ ಅಧ್ಯಕ್ಷರ ನೇಮಕ ಆಗಿದೆ. ಒಟ್ಟು 91 ನಿಗಮ ಮಂಡಳಿ ಅಧ್ಯಕ್ಷರ ನೇಮಕ ಮಾಡಿ ಸಿದ್ದರಾಮಯ್ಯ ಆದೇಶ ಹೊರಡಿಸಿದ್ದಾರೆ. 21 ಶಾಸಕರಿಗೆ ನಿಗಮ ಮಂಡಳಿ ಕುರ್ಚಿ ಸಿಕ್ಕಿದೆ. ಮಂತ್ರಿಗಿರಿಗಾಗಿ ಬಂಡಾಯ ಎದ್ದಿದ್ದ ಬಾಬುರಾವ್ ಚಿಂಚನಸೂರು ಅವರಿಗೆ ಕರ್ನಾಟಕ ಗಡಿ ಅಭಿವೃದ್ಧಿ ನೀಡಲಾಗಿದೆ. ಮಲ್ಲಿಕಯ್ಯ ಗುತ್ತೇದಾರ್ ಅವರಿಗೆ ಗೃಹ ಮಂಡಳಿ, RV ದೇವರಾಜ್ಗೆ ಕರ್ನಾಟಕ ಕೊಳಚೆ ನಿರ್ಮೂಲನಾ ನಿಗಮ ನೀಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ಮತ್ತು ಜಾರ್ಜ್ ಆಪ್ತೆ ಕೆ ವೆಂಕಟೇಶ್ ಅವರನ್ನ BDA ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಫಿರೋಜ್ ಸೇಠ್ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ನಿಗಮ, ಇನ್ನು ನಟ ದರ್ಶನ್ ತಾಯಿ ಮೀನಾ ತೂಗುದೀಪ್ ಶ್ರೀನಿವಾಸ್ ಅವರಿಗೆ ನಿಗಮ ಮಂಡಳಿ ಸ್ಥಾನ ತಪ್ಪಿದ್ದು ಮೈಸೂರು ಮೃಗಾಲಯ ಪ್ರಾಧಿಕಾರದ ಅಧ್ಯಕ್ಷ ಹುದ್ದೆಯನ್ನು ಮಲ್ಲಿಗೆ ವೀರೇಶ್ ಅವರಿಗೆ ನೀಡಲಾಗಿದೆ. ಪರಿಷತ್ತಿಗೆ ಕಾಂಗ್ರೆಸ್ನಿಂದ KP ನಂಜುಂಡಿ, ಕೊಂಡಜ್ಜಿ ಮೋಹನ್, CM ಲಿಂಗಪ್ಪ ಅವರನ್ನು ನಾಮನಿರ್ದೇಶನ ಮಾಡಲು ಹೈಕಮಾಂಡ್ನಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ನಿನ್ನೆ ಕನ್ನಡ ರಾಜ್ಯೋತ್ಸವದ ದಿನ ಕರಳದ ಆ ನಿಗಮ ಮಂಡಳಿಗೆ ಈಗ ಹೋಗಿ ಇವರು ಮಾಡೋದೇನು ಅಂತ ನಂಗೆ ಅರ್ಥವಾಗಲ್ಲ. ಹೋಗಿ ಕುರ್ಚಿ ಹಿಡಿದು ಆ ಕುರ್ಚಿ ಧೂಳುವರಿಸಿ ಇವರು ಅಷ್ಟರೊಳಗಡೆ ಎಲೆಕ್ಷನ್ನು ಇನ್ನೊಂದು 10-20 ತಿಂಗಳು, ಅದರಲ್ಲೊಂದು 6 ತಿಂಗಳು ಬಿಟ್ಟುಬಿಡಿ, ಇಲ್ಲಿಗೆ ಇನ್ನೊಂದು 14-13 ತಿಂಗಳು ಏನು ಮಾಡ್ತಾರೆ ಇವ್ರು ಹೋಗಿ? ಯಾಕೆ ಬೇಕದು? ಇಸ್ಕೊಳ್ಳೋರು ಎಂಥವ್ರು, ಕೊಟ್ಟವರು ಹೋಗಲಿ, ಇಸ್ಕೊಳ್ಳೋರು ಎಂಥವ್ರು? ಇವ್ರಿಗೂ ಮರ್ಯಾದೆ ಬೇಡವಾ ಇಸ್ಕೊಳ್ಳೋರಿಗೆ? ಅಪ್ಪ ನಿಂಗೆ ಕೈ ಮುಗಿತೀನಿ ಇಟ್ಕೊಳ್ಳಪ್ಪ ನೀವು ಪೋಸ್ಟಿಂಗು ಅಂತ ಕೊಟ್ಟು ಬರೋದಲ್ವಾ? ಅದೇನಪ್ಪ 1 ವರ್ಷದ ಮೋಹನ ಕುರ್ಚಿ ಇಂಪಾರ್ಟೆಂಟ್. ನಿನ್ನೆ ಕನ್ನಡ ರಾಜ್ಯೋತ್ಸವದ ದಿನ ಕರಾಳ ದಿನಾಚರಣೆ ಮಾಡಿದ ಬೆಳಗಾವಿ ಮೇಯರ್ ಹಾಗೂ ಉಪಮೇಯರ್ ವಿರುದ್ಧ ಕ್ರಮ ಕೈಗೊಳ್ಳಲು ಜಿಲ್ಲಾ ಆಡಳಿತ ಪೊಲೀಸ್ ಇಲಾಖೆಯ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಮೆರವಣಿಗೆ ವೇಳೆ ಕೆಲವು ಪುಂಡರು ಗನ್ ಹಿಡಿದುಕೊಂಡು ಕುದುರೆ ಮೇಲೆ ಶೋ ಕೊಟ್ಟಿದ್ದಾರೆ. ಆದರೆ ಅವ್ರ ಮೇಲೆ ಈಗ ಗೂಂಡಾಗಿರಿ ಪ್ರಕರಣ ಏನು ದಾಖಲಾಗಿದ್ದಾರೆ, ಯಾರೂ ಬಂಧನ ಆಗಿಲ್ಲ. ಈ ಮಧ್ಯೆ ಕನ್ನಡದವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈ ಮಧ್ಯೆ ಕಾನೂನು ಮಂತ್ರಿ ಹೇಳ್ತಿದ್ದಾರೆ, ನೋಡೋಣ ಪಾಲಿಕೆ ಸೂಪರ್ಸೀಡ್ ಮಾಡಬಹುದೇನೋ ಅನ್ನೋ ಸೂಚನೆಯನ್ನು ಕೊಡ್ತಿದ್ದಾರೆ. ಜನ ಕೇಳ್ತಿರೋದು. ಆಮೇಲೆ ಗಡಿ ರಕ್ಷಣಾ ಸಮಿತಿ ಅಧ್ಯಕ್ಷ HK ಪಾಟೀಲ್ ಕೂಡ ಕಿಡಿಕಾರಿದ್ದಾರೆ. ಇದರ ಬಗ್ಗೆ ಎಲ್ಲ ಜನ ಕೇಳ್ತಿರೋದು ಒಂದೇ ಒಂದು ಪ್ರಶ್ನೆ, ಮಹಾರಾಷ್ಟ್ರದಲ್ಲಿ ಹೀಗೇನಾದರೂ ಮರಾಠಿ ವಿರೋಧಿ ಹೋರಾಟ ಮಾಡಿದ್ರೆ ಅಲ್ಲಿನ ಸರ್ಕಾರ ಸುಮ್ಮನೆ ಇರ್ತಿತ್ತಾ? ದಿನಾಚರಣೆ ಹೆಸರಿನಲ್ಲಿ ಕೆಲವರು ಸಮಾಜದ ಶಾಂತಿಗೆ ನೆಮ್ಮದಿಗೆ ಭಂಗ ಬರತಕ್ಕಂಥ ರೀತಿಯಲ್ಲಿ ವರ್ತನೆ ಮಾಡಿರೋದು ಕೂಡ ಕಂಡು ಬಂದಿದೆ. ಅಂಥವ್ರ ವಿರುದ್ಧ ಕಾನೂನು ಪ್ರಕಾರ ಕ್ರಮ ತಗೊಳ್ಳಿಕ್ಕೆ ವರದಿಯನ್ನು ಸಿದ್ಧಪಡಿಸಿ ನಾನು ಸರ್ಕಾರಕ್ಕೆ ಕಳಿಸ್ಕೊಡ್ತೀನಿ. ಈ ರೀತಿಯಾಗಿ ಕ್ರಮನೂ ಕೂಡ ಸರಿ ಇಲ್ಲ. ಅದನ್ನು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅದನ್ನು ಯೋಚನೆ ಮಾಡಿ ನೋಡೋಣ. ನನಗೂ ಕೂಡ ಗೊತ್ತಿದೆ ಅದನ್ನು ನಾವು ಯಾವ ರೀತಿಯಾದಂಥ ಕ್ರಮ ತಗೋಬೇಕು ಅನ್ನೋದು. ಬೆಳಗಾಂನಲ್ಲಿ ಜನರಿಗೆ ಬೇಸರ ತರುವ ನಡವಳಿಕೆಗಳನ್ನು ಮಾಡಿದ್ದಾರೆ. ಅಂತ ಬೇಜವಾಬ್ದಾರಿ ನಡವಳಿಕೆಗಳ ಬಗ್ಗೆ ಕಾನೂನಾತ್ಮಕವಾಗಿ ಏನ್ ಕ್ರಮ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಅನ್ನೋದರ ಬಗ್ಗೆ ಸಂಬಂಧಿಸಿರ್ತಕ್ಕಂಥ ಅಧಿಕಾರಿಗಳು ಹಾಗೂ ಸಚಿವರ ಜೊತೆಗೆ ಸರ್ HK ಪಾಟೀಲ್ ಅವ್ರು ಯಾರಿಗೆ ಹೇಳ್ತಿದ್ದಾರೆ? ತಮ್ಮದೇ ಸರ್ಕಾರಕ್ಕೆ ಹೇಳ್ತಿದ್ದಾರೆ ಸರ್. ಅಂದ್ರೆ ಅವ್ರು ಏನು ಕ್ರಮ ತೆಗೆದುಕೊಂಡಿಲ್ಲ ಅಂತ ಇವರೇ ಅವ್ರಿಗೆ ಪ್ರಶ್ನೆ ಮಾಡೋದು ಏನು ಅಸಹ್ಯ ಸರ್ ಇದು? ಹಂಗಲ್ಲ, ನಾನು ಜನರ ಪರವಾಗಿದ್ದೀನಿ ಅಂತವ್ರು ಹೇಳಕ್ಕೆ. ಅವಮಾನ, ಇದು ಅವಮಾನ ಅಷ್ಟೇ, ಶುದ್ಧ ಅವಮಾನ. ನೆನ್ನೆ ಇದೇ ಪ್ರಶ್ನೆ ಕೇಳಿದ್ದು ನಾವು. ಇವರು ರಾಜ್ಯದ್ರೋಹಿಗಳು ಅಲ್ಲವೋ ಹೌದೋ? ಹೌದು ಅನ್ನುವುದಾದ್ರೆ ಅವರನ್ನ ಅಸೆಂಬ್ಲಿ ಒಳಗೆ ಬಿಡಬೇಡಿ, ಅಷ್ಟೇ ಸರಳ. ಆ ಮಹಾನ್ ನಾಯಕ ನೇತಾಮಣಿಗಳು ಏನೇನಿವೆಯವು, ಮಣಿನೋ ಮುತ್ತೋ ರತ್ನಗಳೋ ಏನಿವೆಯವು, ಅವುಗಳನ್ನು ಬೆಂಗಳೂರೊಳಗೆ ಬಿಡಬೇಡಿ. ಬರಬೇಡ, ನಿಂಗೆ ಬೇಡ ತಾನೆ, ಬರಬೇಡ. ಅಲ್ಲೇ ಬಾಂಬೆಗೆ ಹೋಗು, ಆ ಕಡೆ ಹೋಗು, ಈ ಕಡೆ ಬರಬೇಡ ನೀನು. ನೋ, ಯು ಡೋಂಟ್ ಡಿಸರ್ವ್ಸ್ ಟು ಬಿ ನಮ್ಮ ಇದರಲ್ಲಿ ಇರೋಕ್ಕಾದಂಗಿಲ್ಲ. ಅಲ್ಲ, ಗನ್ನು ಗಿನ್ನು ತಗೊಂಡವ್ರನ್ನ ಅದನ್ನ ಮುಖಾಮುಖಿ ನೋಡಿದ್ರೆ ಅರೆಸ್ಟ್ ಮಾಡಿ ಒಳಗಾಕ್ಬೇಕು ಅಷ್ಟೇ. ಅದ್ರಲ್ಲೇನಿದೆ ಮಣ್ಣು ಜಾಸ್ತಿ ದೊಡ್ಡ ಕೆಲಸ. ಈ ಸುದ್ದಿನ ವೀಕ್ಷಕರು ಗಮನ ಇಟ್ಟು ಕೇಳಿಸ್ಕೊಳ್ಬೇಕು. ಯಾಕಂದ್ರೆ ನಾಳೆಯಿಂದ ನಿಮಗೆ ಪೆಟ್ರೋಲ್ ಡೀಸೆಲ್ ಸಿಗಲ್ಲ. ಕಾರಣ ಡೀಲರ್ ಮಾರ್ಜಿನ್ ಹೆಚ್ಚಳ ಸೇರಿದಂತೆ ನಾನಾ ಬೇಡಿಕೆಗಳನ್ನ ಮುಂದಿಟ್ಕೊಂಡು ಪೆಟ್ರೋಲಿಯಂ ಅಸೋಸಿಯೇಷನ್ ಪ್ರತಿಭಟನೆ ನಡೆಸುತ್ತೆ. ನಾಳೆ ಮತ್ತು ನಾಡಿದ್ದು ಪೆಟ್ರೋಲ್ ಡೀಸೆಲ್ ಖರೀದಿಸಲ್ಲ. ಹೀಗಾಗಿ ಬಂಕ್ ನಲ್ಲಿ ಸ್ಟಾಕ್ ಇದ್ರೆ ಮಾತ್ರ ನಿಮಗೆ ಪೆಟ್ರೋಲ್ ಡೀಸೆಲ್ ಸಿಗುತ್ತೆ. 2 ಮತ್ತು 4ನೇ ಶನಿವಾರದ ಜೊತೆ ಭಾನುವಾರ ಹಾಗೂ ಸರ್ಕಾರಿ ರಜಾ ದಿನಗಳಲ್ಲೂ ಬಂಕ್ ಬಂದ್ ಆಗುತ್ತೆ. ನವೆಂಬರ್ 5ರ ಬಳಿಕ ಸಿಂಗಲ್ ಶಿಫ್ಟ್ ಅಂದ್ರೆ 9 ರಿಂದ 6 ಗಂಟೆವರೆಗೆ ಮಾತ್ರ ಪೆಟ್ರೋಲ್ ಬಂಕ್ ತೆರೆದಿರುತ್ತೆ. ಭಾನುವಾರ ಬಾಗಿಲು ಹಾಕಿದ್ರೆ ಜನ ಏನು ಗಾಬರಿ ಆಗಲ್ಲ, ಶನಿವಾರ ಹಾಕಿಸ್ಕೊಂಡ್ಬಿಡ್ತಾರೆ.
ಎಕ್ಸೆಪ್ಟ್ ಎಮರ್ಜೆನ್ಸಿ ಇದ್ದಿದ್ದ ಕಡೆ ಸಿಗಾಕತ್ತಾರ ಅಷ್ಟೇ. ರಾತ್ರಿ ಹೊತ್ತು 5ರಿಂದ ಬೆಳಿಗ್ಗೆ ಸಂಜೆ 5ರಿಂದ 6 ಗಂಟೆನೂ ಹೆಂಗೋ ಮ್ಯಾನೇಜ್ ಮಾಡ್ಬಿಡ್ತಾರೆ ಜನ ಬೇಕಾರೆ. ಆದರೆ ಪರ್ಮನೆಂಟ್ಲಿ ನೀವು ಬಾಗಿಲು ಹಾಕಿದ್ರೆ ಕಷ್ಟ ಆಗುತ್ತೆ ಅಷ್ಟೇ. ನೋಡೋಣ ನಾಳೆ ಏನು ಮಾಡುತ್ತೆ ಸರ್ಕಾರಗಳು ಈ ಕುರಿತಂತಹ ಮಾತುಕತೆ ಏನೋ ನಡೀತಿರುತ್ತೆ ಹಿಂದ್ಗಡೆ, ನೋಡೋಣ ಏನು ಮಾಡ್ತಾರೆ ಅಂತ. ಒಂದು ಉಪಾಧ್ಯಕ್ಷ ರಾಹುಲ್ ಗಾಂಧಿ ಅವರನ್ನ ಇವತ್ತು ಪೊಲೀಸರು 2 ಬಾರಿ ವಶಕ್ಕೆ ಪಡೆದುಕೊಂಡ್ರು. 1 ಗಂಟೆ ಕಾಲ ಕೂರಿಸಿದ್ರು ಸ್ಟೇಷನ್ನಲ್ಲಿ. ಈಗೇನೋ ಬಿಟ್ಟಿದ್ದಾರಂತೆ, ಬರ್ತಾ ಇದೆ ಸುದ್ದಿಗಳು. ರಾಮಕಿಶನ್ ನಿವೃತ್ತ ಸೈನಿಕ, OROP 1 ರ್ಯಾಂಕ್ 1 ಪೆನ್ಷನ್, ಅದರ ಪ್ರಕಾರವಾಗಿ ಅದು ಜಾರಿಗೆ ಬಂದಿಲ್ಲ ಅಂತ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು. ಈ ವಿಚಾರದಲ್ಲಿ ಇವತ್ತು ದಿಲ್ಲಿನಲ್ಲಿ ಗಲಾಟೆಯೋ ಗಲಾಟೆ. ಎಲ್ಲರೂ ಆ ಮೃತ ಸೈನಿಕನ ಅಂದರೆ ನಿವೃತ್ತ ಯೋಧನ ಸಂಬಂಧಿಕರನ್ನ ಮಾತನಾಡ್ಸಕ್ಕೆ ಹೋದ್ರು, ಆದರೆ ಅದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಹಾಗಾಗಿ ಇದೆಲ್ಲ ಗೊಂದಲ. ಕೊನೆಗೆ ಪೊಲೀಸ್ ಠಾಣೆಯಲ್ಲಿ ಅವರು ಇದ್ದರು, ಪೊಲೀಸ್ ಠಾಣೆಯಲ್ಲೇ ಕೂರಿಸಿದ್ರು ರಾಹುಲ್ ಗಾಂಧಿನ. ಹೊರಕ್ಕೆ ಬಂದ ಮೇಲೆ ಅವರು ಕೇಂದ್ರದ ಮೇಲೆ ಹರಿಹಾಯ್ದರು. ಈ ಮಧ್ಯೆ ದೆಹಲಿ ಪೊಲೀಸರು CM ಕೇಜ್ರಿವಾಲ್ ಅವ್ರನ್ನ ಕೂಡ ವಶಕ್ಕೆ ಪಡೆದರು, ಆಮೇಲೆ ರಿಲೀಸ್ ಮಾಡಿದ್ರು. ರಾಜಕಾರಣ. ಗಡಿಯಲ್ಲಿ 8 ಮಂದಿ ನಾಗರಿಕರನ್ನ ಬಲಿ ಪಡೆದ ಪಾಕಿಸ್ತಾನಕ್ಕೆ BSF ಯೋಧರು ಸರಿಯಾಗಿ ತಿರುಗೇಟು ಕೊಟ್ಟಿದ್ದಾರೆ. ಭಾರಿ ಪ್ರಮಾಣದಲ್ಲಿ ಪಾಕ್ ಮೇಲೆ ದಾಳಿ ಮಾಡಿ ಬಂಕರ್ಗಳನ್ನು ನಾಶ ಮಾಡಿರೋ ವಿಡಿಯೋಗಳನ್ನು ಸೇನೆ ಬಿಡುಗಡೆ ಮಾಡಿದೆ. ರಾಜ್ಯದಲ್ಲಿ ಬರ ಅಧ್ಯಯನಕ್ಕೆ ಬಂದಿರುವ ಕೇಂದ್ರದ 2ನೇ ತಂಡ ಕಾರಣಾಂತರಗಳಿಂದ ಇಂದಿನಿಂದ ಪ್ರವಾಸ ಆರಂಭಿಸಿಲ್ಲ. ಕೆಲ ಸದಸ್ಯರು ಆಗಮಿಸುವುದು ವಿಳಂಬವಾಗಿರುವ ಕಾರಣ ನಾಳೆಯಿಂದ 3 ತಂಡಗಳ ಅಧ್ಯಯನ ಆರಂಭಿಸುತ್ತಂತೆ ಬಂದಿದ್ದಾರೆ. ಎಲ್ಲರೂ ಪರಿಸ್ಥಿತಿ ಎಲ್ಲ ನೋಡ್ತಿದ್ದಾರೆ. ನೋಡೋಣ. ಕೇಂದ್ರದಲ್ಲಿ ಈಗ ಹಿಂಗಾರು ಮಳೆ ಒಂದು ಸಣ್ಣದಾಗಿ ಬೀಳ್ತಾ ಇದೆ. ಹಾಗಾಗಿ ಇದನ್ನೇ ನೋಡ್ಕೊಂಡು ಅವ್ರು ಚೆನ್ನಾಗಿ ಮಾಡ್ತಿದೆಯಲ್ಲ ಮಳೆ ಅಂತ ಹೇಳ್ಬಿಟ್ಟು ವರದಿ ಕೊಟ್ಬಿಟ್ಟಾರು. ತಮಿಳ್ನಾಡಿನವ್ರು ಅದನ್ನೇ ಹಿಡ್ಕೊಂಡು ಅರ್ಜಿ ಹಾಕ್ತಾರೆ. ಫಸ್ಟ್ ಕ್ಲಾಸಾಗಿ ಮಳೆ ಆಗಿದೆ, ಕೇಂದ್ರ ಸರ್ಕಾರ ಹೇಳ್ತಾ ಇದೆ ತಂಡ, ಹಾಗಾಗಿ ಬಿಡಿ ನೀರನ್ನ ಅಂತ ಬರ್ತಾರೆ. ಮತ್ತೆ ಆಮೇಲೆ ಸ್ವಲ್ಪ ಹುಷಾರಾಗಿರ್ಬೇಕು ನಮ್ಮ ರಾಜ್ಯದವರು. ಮಂಚನ ಬೆಲೆಯಲ್ಲಿರೋ ಕಾಡಾನೆ ಸಿದ್ದನ ಆರೋಗ್ಯ ಮತ್ತೆ ಕ್ಷೀಣಿಸ್ತಾ ಇದೆ. ಸಿದ್ದ ಮೊದಲಿನಂತೆಯೇ ಮಲಗಿದ್ದಲ್ಲಿ ಎಲ್ಲ ಆಗಬೇಕಾಗಿದೆ. ಏನೇ ಕೊಟ್ಟರೂ ಕೂಡ ತಿಂತಾ ಇಲ್ಲ. ಜೀವ ಹಿಡಿದಿಟ್ಕೊಳ್ಳೋಕ್ಕೆ ಸ್ವಲ್ಪ ಆಹಾರ ಮಾತ್ರ ಸೇವಿಸ್ತಾ ಇದ್ದಾನೆ. 2 ದಿನಗಳ ಹಿಂದೆ ಕ್ರೇನ್ ಸಹಾಯದಿಂದ ನಿಂತಿದ್ದ, ಆದರೆ ಈಗ ಮೇಲೆ ಹೇಳೋದಕ್ಕೆ ಆಗ್ತಾ ಇಲ್ಲ. ಜನ ಮಾತ್ರ ಹಣ್ಣು ಹಂಪಲುಗಳನ್ನು ಕೊಡ್ತಾ ಇದ್ದಾರೆ. ಚಿತ್ರರಂಗದ ಪೋಷಕ ನಟ ಪ್ರಸನ್ನ ಕೂಡ ಇಂದು ಸಿದ್ದನನ್ನ ನೋಡೋಕೆ ಬಂದಿದ್ರು. ಕರ್ನಾಟಕದಲ್ಲಿ ಕನ್ನಡವಷ್ಟೇ ಅಲ್ಲ, ಎಲ್ಲ ಸ್ಥಳೀಯ ಭಾಷೆಗಳು ಸೊರಗಿ ಹೋಗುತ್ತಿರುವುದು ನಿಜ. ಅದು ತಮಿಳೂ ಹೌದು, ತೆಲುಗು ಕೂಡ ನಿಜ ಆಗತ್ತೆ, ನಾಳೆ ಮಲಯಾಳಂಗೂ ಆಗತ್ತೆ, ಮತ್ತೊಂದಕ್ಕೂ ಆಗತ್ತೆ, ಹಿಂದಿಯನ್ನು ಬಿಟ್ಟು. ಯಾಕಂದರೆ ಹಿಂದಿಯ ವ್ಯಾಪಕತೆ ಜಾಸ್ತಿ ಇದೆ. ತೆಲುಗು, ಮಲಯಾಳಂ ಮತ್ತು ತಮಿಳಿಗೆ ತಡವಾಗಿ ಆಗಬಹುದು ಹೊಡೆತಗಳು, ಬಿಕಾಸ್ ಅವರ ಬೇರುಗಳು ಗಟ್ಟಿಯಾಗಿವೆ ನಮ್ಮದಕ್ಕಿಂತ. ಮಗಳ ಮದುವೆ ನಿಟ್ಟಿನಲ್ಲಿ ಮಾಜಿ ಸಚಿವ ಜನಾರ್ದನ ರೆಡ್ಡಿ 5 ವರ್ಷಗಳ ಬಳಿಕ ಇವತ್ತು ಬಳ್ಳಾರಿಗೆ ಭೇಟಿ ನೀಡಿದ್ದಾರೆ. ಬಳ್ಳಾರಿ ತಾಲೂಕಿನ ಪಿಡಿಹಳ್ಳಿ ಗ್ರಾಮಕ್ಕೆ ಆಗಮಿಸಿದ ರೆಡ್ಡಿಗೆ ಸುರೇಶ್ ಬಾಬು, ಸೋಮಶೇಖರ್ ರೆಡ್ಡಿ ಸೇರಿ ಬೆಂಬಲಿಗರು ಭರ್ಜರಿ ಸ್ವಾಗತವನ್ನ ನೀಡಿದರು.